ಅಣ್ಣ ನಿಮ್ ಬಾಜು ಒಂದ್ ಹೋರಿ ನಿಂತೈತಿ. ಆ ಹೋರಿ ಹೆಸರು ನಮ್ಗೆ ಗೊತ್ತಿಲ್ಲ ಅಣ್ಣ. ಇದು ಯಾವ ಊರಂತ ಗೊತ್ತಿಲ್ಲ. ಇದು ಕೂರ್ಗುಂದ ಕಲ್ಮೇಶ್ವರ ಅಂತಂದು ಹೋರಿ ಹೆಸರು. ಹೋರಿ ಹೆಸರು. ಊರಣ್ಣ? ಊರು ಕೂರ್ಗುಂದ. ಕೂರ್ಗುಂದ. ಈಗ ಇನ್ಸ್ಟಾಗ್ರಾಮ್ ನಾಗೆಲ್ಲ ಮಲ್ಲಿಗೆ ಹಾಡು ಅಂತ ಟ್ರೆಂಡ್ ಅಂತೀರಿ. ಈ ಹೋರಿ ನೋಡ್ರಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದಾರ. ಆ ಹೋರಿ ನೋಡಿದ್ರ ಹಾಡ ನೆನಪು ಬರಂಗಿಲ್ಲ, ಅಷ್ಟು ವಿಜೃಂಭಣೆ ಅಂತ ಹೋರಿ ರೆಡಿ ಮಾಡ್ರ. ಈ ಹೋರಿ ಬಾಳ ಹೊತ್ತಾತ ರೆಡಿಯಾಗಿ ನಿಂತ್ಕೊಂಡ್ ನಾ ಕೇಳ್ಬಿಟ್ಟೆ. ಅದಕ್ಕ ನಿಮ್ಮೆಲ್ಲರಿಗೆ ಕ್ಷಮೆ ಕೇಳ್ತೀನಿ ಬ್ರದರ್. ಈ ಹೋರಿ ಹೆಸರು ಇಟ್ರಲ್ಲ ಕಲ್ಮೇಶ್ವರ ಅಂತಂದ್ರೆ, ಈ ಹೋರಿ ಮೂಲತಃ ಎಲ್ಲಿತ್ತು, ಎಷ್ಟು ವರ್ಷ ಆತ ನಿಮ್ ಮನಿಗೆ ಬಂದು? ಈ ಊರಿಗೆ ಸಂಬಂಧ ಎಷ್ಟು ವರ್ಷ? ಇದು ಕಮ್ಮಿ ಅಲ್ಲ ಅಂದ್ರಿ 9 ವರ್ಷ ಆತ್ ನಮ್ಮ ಊರಿಗೆ ಬಂದು. 9 ವರ್ಷದಾಗ ನಮ್ಮ ಕಳಬಳ್ಳಿ ಮನೆಯಾಗತ್ತ, ಅವ್ರನ್ನ ಕೇಳಿದ್ವಿ ನಾವು. ಅವರು ಕೊಡ್ಲಿಲ್ಲ. ಇಲ್ಲಿದ್ದ ಚಿಕ್ಕನಿಂಗಳಿ ಹೋತು. ಚಿಕ್ಕನಿಂಗಳಿ ಹೋತ್ಲಿನ ಅಲ್ಲಿ 6 ತಿಂಗಳಿತ್ತು. ಚಿಕ್ಕನಿಂಗಳಿ ಅಲ್ಲೇ ಗೌಡ್ರ ಅಂತಂದ್ರ ಗೌಡ್ರ ಮನಿ, ಅವ್ರ ಮನೆ ಆಗಿತ್ರಿ. ಕೇಳತ್ಲಿನ ಕೊಡಲ್ಲ ಅಂದ್ರು. ಕೊಡಲ್ಲ ಅಂದ್ರು. ಆದ್ರೆ ಅದು ಎಷ್ಟರ ರೊಕ್ಕಾಲಿ ನಮಗ್ ಹೋರ್ಬೇಕು ಅಂತಂದ 8 ತಿಂಗಳ ಕಾಡಿದ್ವಿ. 8 ತಿಂಗಳ ಕಾಡಿ 8 ತಿಂಗಳ ಆಗಿದ್ಮೇಲೆ ಕೊಡ್ತೇವಿ, ಬಾಳ ದಿನ ಆತ್ ಕೇಳಕತ್ ನೀವು ತಗೊಂಡ್ ಹೋಗ್ರಿ ಅಂದ್ರ ಅವ್ರು. ತಗೊಂಡ್ ಹೋಗ್ರಿ ಅನ್ನತ್ಲಿನ ನಾವು 1,10,000 ಕೊಟ್ಟು ಜತಿನ ತಂದ್ವಿ. ಜತಿನ ತಂದು ಹಬ್ಬ ಮಾಡ್ಸಕತ್ತಿದ್ವಿ. 1,10,000 ಕೊಟ್ಟು ಜತಿನ ತಂದ್ವಿ. 1,10,000 ಕೊಟ್ಟು ಜತಿನ ಹೊರಿ ತಂದ್ವಿ. ಜತಿ ಹೊರಿ ತಂದು ಹಬ್ಬ ಮಾಡಕತ್ತಿದ್ವಿ. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ನೀವು ಹಬ್ಬಕ್ಕೆ ಹಾಕುಂತ ಎಷ್ಟು ವರ್ಷ ಆಯ್ತು? ಹಬ್ಬಕ್ಕೆ ತರತ್ಲೆ ಹಬ್ಬಕ್ಕೆ ಹಾಕತ್ತೀವಿ. ತರತ್ ತಂದ 8 ದಿನದಾಗ ಹಾಕಿ ಹಬ್ಬಕ್ಕೆ. ಬ್ರದರ್, ನಿಮ್ಮ ಈ ತರಕ್ಕಿನ ಮುಂಚೆ ಯಾರ ಮನೇಲಿ ಇತ್ತಂದ್ರಲ್ಲ, ಅವ್ರ ಮನೇಲಿ ಹಬ್ಬ ಮಾಡ್ತಿತ್ತ? ಅವ್ರ ಮನೆಗೆ ಹಬ್ಬ ಮಾಡ್ತಿದ್ದಿಲ್ಲ. ಮತ್ತೆ ನೀವು ಯಾವ ರೀತಿಯೊಳಗೆ ಹೋರಿ ಅಂದ್ರ ಇಲ್ಲೇ ನಮ್ಮರ ಮನೆಯಾಗತ್ತೆ, ಅವರು ಇಲ್ಲಿ ನಮ್ಮೂರ್ ಕಾರವಣಿ ಹಬ್ಬ ಅಂತ ಆಕತಿ. ಆ ಹಬ್ಬದಾಗ ಬಿಡದ್ಲೇನ ಹೋತು. ಅವಾಗದನ್ನ ಕೇಳಕತ್ತಿದ್ವಿ ನಾವು. ಕೊಡ್ಲಿಲ್ಲ ಅವ್ರು ನಮ್ಗೆ. ಕೊಡ್ಲಿಲ್ಲ. ಬ್ರದರ್, ನೀವು ಈ ಹೋರಿನ ಹಬ್ಬ ಮಾಡ್ತೈತೆ ಅಂತ ಸೂಸಿಟ್ಕೊಂಡು ಹೋರಿ ತರಕಂತ ಹೋಗಿದ್ರಿ? ಹಬ್ಬ ಮಾಡ್ತೈತಿ ಅಂತಾನ ಸಿಟ್ಕೊಂಡ್ ಹೋಗಿ ತರಕ್ ಹೋಗಿದ್ರಿ. ನಿಮ್ಗ ಮುಂಚಿತವಾಗಿ ಗೊತ್ತಿತ್ತು ಈ ಹೋರಿ ಹಬ್ಬ ಮಾಡ್ಬೋದು, ಮಾಡತ್ತ ಅನ್ನೋದು ಒಂದು ಮನೋಭಾವ ನಿಮ್ಮಲ್ಲಿ ಇತ್ತು. ಅದಕ್ಕೋಸ್ಕರ ತಗೊಂಬಂದ್ರಿ. ಬ್ರದರ್, ಅಲ್ಲಿದ್ದಾಗ ಅವ್ರ ಮನೇಲಿದ್ದಾಗ ಯಾವ ರೀತಿಯಿಂದ ಹಬ್ಬಕ್ಕೆ ಅವ್ರು ಹಾಕಿದ್ದಿಲ್ಲ? ಹಾಕಿಲ್ರಿ ಅವ್ರು. ಹಾಕಿಲ್ಲ ಅವ್ರು. ಅವ್ರ ಊರಾಗ ಏನೋ ಬಿಟ್ಟಿದ್ರಂತ. ಹೊರಬೀಳ್ತೈತಿ, ಕೈ ಸಿಗಂಗಿಲ್ಲ. ಒಂದೊಂದ್ 4-5 ಕಿಲೋಮೀಟರ್ ಹೋಗಿ ನಮ್ ಹೊಲ್ದಾಗ ಉಳ್ಕಂತೈತಿ. ನಮ್ ಕೈಲಿ ಬಿಡೋದಾಗಲ್ಲ ಅಂತ ಈ ತರ ಅಂದ್ರೆ ನಮಗ್ ಕೊಡ್ರಿ ನಾವ್ ಮಾಡ್ಕೊಂತೇವೆ ಅಂದ್ವಿ. ಇಲ್ಲ, ನಮಗೆ ಅದು ಬಂದಿದ ಮೇಲೆ ಚಲೋ ಆಗೈತಿ, ಹಂಗಾಗಿ ಕೊಡಂಗಿಲ್ಲ ನಾವು ಅಂದ್ರೆ. ಇಲ್ಲ, ಅದೆಷ್ಟರ ರೊಕ್ಕಾಲಿ ನಮ್ಗೆ ಕೊಡ್ರಿ ಅಂತ ನಾವು ನಾವು ಇಲ್ಲ ಕೊಡಂಗಿಲ್ಲ ಅಂತ. ಮತ್ತೊಂದ್ 8 ತಿಂಗಳಾಗಿದ್ಮೇಲೆ ಅವರು ನಮ್ಗೆ ಕರೆದು ಕೊಟ್ರು. ಕೊಟ್ಟಿನ ಮೇಲೆ ಕೊಟ್ಟು 8 ದಿನಕ್ಕ ಇಜಾರಿ ಲೆಕ್ಕಮಕ್ಬುರ್ಕ ಹಾವೇರಿ ಹಬ್ಬಕ್ಕೆ ಹಾಕಿದ್ವಿ. ಹಾಕತ್ಲಿ 2 ರೌಂಡ್ ಬಿಟ್ವಿ. 2 ರೌಂಡ್ ಬಿಟ್ವಿ. 2 ಪ್ರೈಸ್ ಕೊಟ್ರ. ಅಲ್ಲಿ 2 ಪ್ರೈಸ್ ಕೊಟ್ರು. ಅಲ್ಲಿದ್ದ ಮತ್ತೆ ಇದಕ್ಕ ಅದಾಗಿದ್ಮೇಲೆ ನೀವು ಸರಿಸುಮಾರು ಹಬ್ಬಗಳನ್ನ ಮಾಡಿದೀರಾ? ಅದಾಗಿದ್ಮೇಲೆ ಮಾಡಿದ್ರ. ಒಂದ್ ಪಾಯಿಂಟಿಗೆ ಬರ್ತೇನೆ. ನೀವು ಈ ಓರಿ ತಗೊಂಬಂದಷ್ಟೇ ಇದಕ್ಕೆ ಓರಿ ನಾಮಕರಣ ಮಾಡಿದ್ರು, ಇನ್ನು ಮೊದ್ಲ ಮಾಡಿದ್ರ? ಮೊದ್ಲ ನಮ್ದೊಂದು ಓರಿ ಇತ್ತು. ಮೊದ್ಲೊಂದು 3-4 ಓರಿದ್ವು. ಒಂದ್ ಆಗತ್ಲೆ 1 ವಯಸ್ಸಾಗತ್ಲೆ ಕೊಡೋದು, ಒಂದಾಗತ್ಲೆ 1 ವಯಸ್ಸಾಗತ್ ಕೊಡೋದು, ತರೋದು, ಮಾಡೋದು ಮಾಡಿದ್ವಿ. ಈ ತರ ಮಾಡಿದ್ವಿ. ಅವಕ್ಕೆ ಬೇರೆ ಬೇರೆ ಹೆಸರಿದ್ವು. ಒಂದ್ ಎತ್ ದೇಗರಿ ತಿಂದ್ವಿ, ಅದಕ್ಕ ಇದ್ರ ಹೆಸರಿಟ್ಟಿದ್ವಿ. ಹೆಸರಿಟ್ಟಿದ್ವಿ. ಅದು ಚೆನ್ನಾಗಿ ಮಾಡೋದು ಹಬ್ಬನ. ಅದು 7, 8, 9, 10 ಸತಿ ಹೋಗೋದು. ಅನಗಾಲ ಹಬ್ಬ 3 ಸತಿ ಮಾಡಿದ್ವಿ. ಅನಗಾಲ ಹಬ್ಬ 3 ಸತಿ ಮಾಡಿದ್ವಿ. ಅದು ಒಂದ್ ಸ್ವಲ್ಪ ತೀವ್ರ ಕಾಡದ್ ನಮ್ಮನ್ನ. ಕಾಡ ಸಲುವಾಗಿ ಕೊಟ್ಟಿವಿ ಅದನ್ನ. ಈ ಊರಿಗೆ ತಗೊಂಡ್ಬಂದ್ಮೇಲೆ ಕಲ್ಮೇಶ್ವರ ಅಂತ ನಾಮಕರಣ ಈ ಊರಿಗೆ ಬಂದ್ಮೇಲೆ ಮಾಡ್ರಿ? ಈ ಊರಿಗೆ ಬಂದ ಮೇಲೆ. ಈ ಊರಿಗೆ ಮೊದ್ಲ ಆ ಊರಿಗಿತ್ತು. ಆ ಊರಿದ ಈ ಊರಿಗಿಟ್ಟಿ. ಈ ಊರಿಗಿಟ್ರಿ. ಬ್ರದರ್, ಆ ಕಲ್ಮೇಶ್ವರ ಅಂತ ನಾಮಕರಣ ಮಾಡಿದ್ಮೇಲೆ ನಿಮ್ ಊರಿಗೆ ಯಾವ ರೀತಿ ಹಬ್ಬ ಮಾಡ್ತಾರೆ? ಅದು ಹಬ್ಬ ಏಟ ಹೇಳಿದ್ರು ಸುಳ್ಳು ಅದ್ರದ. ಅದು ಯಾವ ಟೈಮ್ ಹೋಗತಿ ಅನ್ನೋ ಗೊತ್ತಿಲ್ಲ. ಒಟ್ 3 ಸೈಡ್. ಒಂದ್ ಸತಿ ಬಲಕ್ ಹೋತಂದ್ರ ಒಂದ್ ನಡು ಹೋಗತಿ, ಒಂದ್ ನಡು ಹೋತಂದ್ರ ಒಂದ್ ನಡಕ್ ಹೋಗತಿ. ಒಟ್ಟು ಒಂದ್ 4-5 ಮೀಟರ್ ಜಾಗ ಬಯಲ್ ಮಾಡ್ತೈತಿ. ಮುಂದಿನ ಹೊಳ್ಳಾಡ್ಕೊಂತ ಹೋಗತಿ. ಲಾಸ್ಟ್ ಹೋಗೋ ಮಟ್ಟನೇ ಜನ ಒಟ್ಟು ಮೈ ಮೇಲೆ ತಗೊಳಂಗಿಲ್ಲ. ಒಟ್ಟಂಗ ಹೊಳ್ಳಾಡೋದು. ನಿಮ್ಗೆ ಗೊತ್ತಿಲ್ಲ ಯಾವ ರೀತಿ ಹೋಗುತ್ತಂತ? ನಮಗೆ ಗೊತ್ತಾಗಲ್ಲ. ಹಂಗ್ ಬರ್ತೈತಿ ಅದು. ಹಿಡಿತೇನಿ ಮಾಡ್ತೇನೆ ಗೊತ್ತಾಗಲ್ಲ. ಬ್ರದರ್, ಈ ಹೋರಿ ತಗೊಂಬಂದ್ಮೇಲೆ ಒಳ್ಳೆ ರೀತಿಯಿಂದ ಹಬ್ಬ ಮಾಡ್ರಿ. ಮುಂದೂ ಇದೇ ರೀತಿಯಿಂದ ಮಾಡ್ಬೇಕನ್ನೋದು ನಮ್ದು ಸ್ವ ಇಚ್ಛೆ ಐತಿ. ಬ್ರದರ್,
ಈ ಹೋರಿ ತಗೊಂಬಂದ್ಮೇಲೆ ಕಲ್ಮೇಶ್ವರ ಅಂತ ನಾಮಕರಣ ಮಾಡಿದ್ಮೇಲೆ ನೀವ್ ಎಷ್ಟ್ ಹಬ್ಬ ಮಾಡಿದ್ರಿ? ಒಂದು ಕಮ್ಮಿ ಅಲ್ಲ ಅಂದ್ರೆ ಒಂದ್ 25 ಹಬ್ಬ ಆಗ್ಯಾವ. 25 ಹಬ್ಬ 25 ಹಬ್ಬ ಮಾಡಿ 3 ವರ್ಷದಾಗ 25. 25 ಹಬ್ಬ 25 ಹಬ್ಬ ಮಾಡಿ 3 ವರ್ಷದಾಗ. ಬ್ರದರ್, ಅಷ್ಟು ಹಬ್ಬದಾಗ ನಿಮ್ಗೆ ಅತ್ಯಂತ ಖುಷಿ ಕೊಟ್ಟಂತ ಹಬ್ಬ ಯಾವ ಹಬ್ಬ ಮಾಡ್ತಿದೆ? ಖುಷಿ ಕೊಂಟಂತ ಹಬ್ಬ ಅಂದ್ರ 3 ಹಬ್ಬ. ಹೇಳ್ರಿ ಯಾವ ಹಬ್ಬ? ಒಂದ್ ಫಸ್ಟ್ ದೇಗೇರಿ ಹಬ್ಬ. ಎರಡನೇ ಆಮೇಲೆ ಹತ್ತಿಮತ್ತೂರ್ ಅಲ್ಲಿದ್ದ ಕೃಷ್ಣಾಪುರ. ಈ 3 ಹಬ್ಬದಲ್ಲಿ ನಿಮ್ಗೆ ಒಳ್ಳೆ ರೀತಿಯಿಂದ ಹಬ್ಬ ಮಾಡ್ತಿದ್ದಾರೆ. ಅವತ್ತೇನ್ ಅನಿಸ್ತದ ಫೀಲ್? ಆ ಹಬ್ಬದ ಅವತ್ತಿಂದ ಅದು ಎಷ್ಟೋ ಹೇಳಿದ್ರೆ ಸುಳ್ಳು ರೀ. ಆ ಖುಷಿ ಎಷ್ಟೋ ಹೇಳಿದ್ರೆ ಸುಳ್ಳು. ಅದು ಏಟ್ ಕೊಟ್ರೆ ಸಿಗಂಗಿಲ್ಲ ಅದ. ಸಿಗಂಗಿಲ್ಲ ಆ ಖುಷಿ ಏಟ್ ಕೊಟ್ರೆ ಸಿಗಂಗಿಲ್ಲ ಅದ. ಇದ್ರ ಹಿಂದ್ಗೂಟ ಹೋದಾಗ ಖುಷಿ ಯಾವ್ದ್ರಾಗ ಸಿಗಂಗಿಲ್ಲ. ಯಾವ್ದಕ್ಕೆ ಆಸೆನ ಮಾಡಂಗಿಲ್ಲ ನಾವು. ಬ್ರದರ್, ನೀವೀಗ ಇಷ್ಟ ಹಬ್ಬ ಮಾಡಿದ್ರಿ, ಈ ಒಳ್ಳೆ ರೀತಿಯಿಂದ ಹಬ್ಬ ಮಾಡಿದ್ರಿ. ಬ್ರದರ್, ನೀವೀಗ ಎಷ್ಟು ಸರಿ ಸುಮಾರು ಎಷ್ಟು ಹಬ್ಬ ಅಂದ್ರೆ 25 ಹಬ್ಬ. 25 ಹಬ್ಬ ಅಂದ್ರಿ. 25 ಹಬ್ಬದಾಗ ಎಷ್ಟು ಹಬ್ಬದಾಗ ನೀವು ಪ್ರೈಸ್ ತಂದ್ರಿ? ಹಬ್ಬದಾಗ ಅಂದ್ರ ಒಂದು 7 ಅಂತಲೇ ಕೊಟ್ರ. 7 ಅಂತ ಪ್ರೈಸ್ ಕೊಟ್ರ. ಬ್ರದರ್, ಅಷ್ಟು ಹಬ್ಬ ಮಾಡಿದ್ಮೇಲೆ 7 ಅಂತ ಪ್ರೈಸ್ ಕೊಟ್ರ ಅಂದ್ಮೇಲೆ ಬ್ರದರ್, ಉಳ್ಕಿದ ಹಬ್ಬದಲ್ಲಿ ಹಬ್ಬ ಮಾಡಿಲ್ಲ? ಹಬ್ಬ ಮಾಡೈತಿ, ಆದ್ರ ನಿಯತ್ತಿಂದ ಹಬ್ಬ ಬಹುಮಾನ ಕೊಡಂಗಿಲ್ಲ ಅವ್ರು. ಯಾಕೆ ಹೇಳಿದ್ರೆ ಹೇಳಿ, ಯಾಕೆ ಗೊತ್ತಾ ಬ್ರದರ್? ಈ ಹೋರಿ ಅಂತ ಸರಿ ಸುಮಾರು ಎಷ್ಟೋ ಹೋರಿಗಳು ಟಾಪ್ ಹಬ್ಬ ಮಾಡ್ದವು, ಅವಕ್ಕೆ ಯಾವ್ದಕ್ಕೂ ಪ್ರೈಸ್ ಸಿಗ್ತಿಲ್ಲ. ಹೌದಾ ಬ್ರದರ್? ನಿಮ್ಕಿನ್ನ ಈಗ ಬಡವ್ರ ಮನೆಗೆ ಹೋರಿ, ಇದು ಬಡವ್ರ ಮನೆ ಬಾದಾಮಿನ. ಹೌದಾ? ಇಂತ ಒಳ್ಳೆ ಒಳ್ಳೆ ಹೋರಿಗಳಿದಾವ. ಒಳ್ಳೆ ಹೋರಿಗಳ ಬೆಳಕಿಗೆ ಬರ್ತಿಲ್ಲ. ಈಗ ನಿಜ ಹೇಳ್ಬೇಕಂದ್ರೆ ಬ್ರದರ್, ನಾನು ಹೋರಿ ಇದ್ದಾಗ ಹೋಗವನ, ನಾನು ಹೋರಿ ಇದ್ದಾಗ ನೋಡಿದವನ, ನನಗ ಈ ಹೋರಿ ಗೊತ್ತಿಲ್ಲ. ಹೌದಾ ಬ್ರದರ್? ನನ್ನ ಉದ್ದೇಶ ಈ ಹೋರಿನ ಮರುಪ್ರಸಾರ ಮಾಡಿಕೊಂಡು ಎಷ್ಟೋ ಹೋರಿ ಮಾಲೀಕರಿಗೆ ಆತ, ಎಷ್ಟೋ ಹೋರಿ ಅಭಿಮಾನಿಗಳಿಗೆ ಆತ, ಇಂಥ ಊರಾಗ ಇಂಥ ಹೋರಿ ಐತನ ತೋರಿಸಿದ್ರೆ ನನಗೆ ಸಾಕು. ಅದ್ರಷ್ಟ ಖುಷಿ ನನಗೂ ಯಾವುದಿಲ್ಲ. ಬ್ರದರ್, ಈಗ ನೀವು ಇಷ್ಟ ಹಬ್ಬ ಮಾಡಿದ್ಮೇಲೆ ನೀವು ಒಳ್ಳೆ ರೀತಿಯಿಂದ ಒಂದ್ ಹೋರಿ ಹಬ್ಬ ಒಂದ್ ಹಬ್ಬ ಮಾಡಿರ್ತೈತಿದೆ. ಆ ಹಬ್ಬ ಮಾಡ್ದ ನಿಮ್ಗೆ ಇವತ್ತು ಪ್ರೈಸ್ ಸಿಗ್ತೈತಿ ಅಂತ ನೀವು ಅನ್ಕೊಂಡಿರ್ತೀರಿ. ಸಿಕ್ಕಿಲ್ಲ ಅಂತ ಹಬ್ಬ, ಯಾವ ಹಬ್ಬ ಮಾಡದಂತ ಪ್ರೈಸ್ ಸಿಕ್ಕಿಲ್ಲ ನಿಮ್ಗೆ? ಸಿಕ್ಕಿಲ್ರಿ. ಯಾವ ಹಬ್ಬ ಅಂದ್ರ ಇದು ಕಲಿವಾಳದಾಗ ಅಲ್ಲಿ 3 ರೌಂಡ್ ಫೈನಲ್ಗೆ ಕರೆದು ಬಹುಮಾನ ಕೊಟ್ಟಿಲ್ಲ. ಅವತ್ತಿನ ಹಬ್ಬ ಅವತ್ತೇನಾತ? ಅವತ್ತ ಬಾರಿ ನೋಡ್ರಿ, ಹಬ್ಬ ಮಾಡಿ 500-600 ರೂಪಾಯಿ ಪ್ಯಾನ್ ಕೊಡಕ್ ಅಂದ್ರೆ ನಾವು ಹೋಗ್ಲಿಲ್ಲ. ಈಗಿನ ಟೈಮ್ ಅಂದ್ರ ಸಾವ್ಕಾರ ಊರಿ ಸಾವ್ಕಾರ ಇರ್ತಾವ, ಬಡವ್ರ ಊರಿ ಬಡವ್ರ ಆಗ್ಯದವ್. ಹಂಗಳ ಈಗ ಅಂತ ಅಂದ್ರ ಫೇಮಸ್ ಆಗ್ಯಾವ. 1 ರೌಂಡ್ ಬಿಟ್ರ ಬಹುಮಾನ ಕೊಡ್ತಾರ, 2 ರೌಂಡ್ ಬಿಟ್ರ ಬಹುಮಾನ ಕೊಡ್ತಾರ. ನಮ್ ಊರಿ 10 ರೌಂಡ್ ತಡದ್ರ ಊರಿ ಆಕ್ಷನ್ ನೋಡಿದ್ರ ನಮ್ಗೆ ಯಾವ ಏಟ್ ಕೊಡ್ಬೇಕ ಆಟ ಕೊಡ್ತಾರ. ಇದ ಹಿಂಗ್ ನಡ್ಯಾಕುಂತ ಹಬ್ಬಕ್ಕ ಸಲುವಾಗಿ ನಾವ್ ಊರಿ ಈ ವರ್ಷ ಸ್ವಲ್ಪ ಕಮ್ಮಿ ಮಾಡಿವಿ ಹಬ್ಬ. ಬ್ರದರ್, ನಿಜ ನೀವೇನ್ ಹೇಳಿದ್ರಲ್ಲ, ಒಂದ್ ಪ್ಲಸ್ ಪಾಯಿಂಟ್ ಇದೆ. ಈಗ ಟಾಪ್ ಬೆಳೆದಂತ ಹೋರಿಗಳು, ಹೆಸರು ಹೇಳಂಗಿಲ್ಲ, ಟಾಪ್ ಬೆಳೆದಂತ ಹೋರಿಗಳ 2 ರೌಂಡ್ ಹೋಗ್ಯಾವ ಅಂದ್ರೆ ಅದು ಪ್ರೈಸ್ ಇದ ನಿಮ್ ಹೋರಿ ಬಡವ್ರ ಹೋರಿ 10 ರೌಂಡ್ ಅದಕ್ಕಿಂತ ಒಂದ್ ಆಕ್ಷನ್ ಕಡಿಮೆ ಇದ್ರೆ ನಮ್ ಊರಿ ಬಹುಮಾನ ಕೊಡೋದ್ರಿ. ಆ ಪರಿ ಅದಕ್ಕಿಂತ ಆಕ್ಷನ್ ನೋಡಿ ಬಹುಮಾನ ಕೊಡ್ರಿ ಅಂತ ಹಬ್ಬ ಮಾಡ್ತೀವ್ರಿ. ಆದ್ರೆ ಇಲ್ಲಿವರೆಗೆ ಬಹುಮಾನ ತಕ್ಕಂಗ ಕೊಟ್ಟಲ್ರಿ, ಊರಿ ತಕ್ಕಂಗ ಕೊಟ್ಟಲ್ರಿ. ಏನಪ್ಪಾ ನಮ್ ಖುಷಿಗೋಸ್ಕರ ನಾವ್ ಹಬ್ಬ ಮಾಡ್ತಾ ಇದ್ದೀವಿ ಇಷ್ಟೇ. ನಾವು ನೀವೊಂದ್ ಹೇಳಿದ್ರಿ ಈಗ, ಇಲ್ಲ ಬ್ರದರ್ ಒಂದ್ ಹಬ್ಬದಲ್ಲಿ ನಾವು ಪ್ಯಾನ್ ಕೊಡಾಕ ಅಂತಂದ್ರೆ ಜಗ್ ಆಗ್ಯಾವ್ರಿ ಅಂತ ಇಸ್ಕೊಂಡ್ ಬಂದಾರ. ನಾವು 20-30 ಸಾವಿರನ ಕಳ್ಕೊಂಡಿರ್ತೇವೆ ಒಂದ್ ಹಬ್ಬ. 9 ಗಂಟೆ ಇದ ಪಾಯಿಂಟ್. ನೀವೊಂದ್ ಹಬ್ಬಕ್ಕ 20-30 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅಂದ್ಮೇಲೆ ಇದನ್ನ ಎಂಟ್ರಿ ಬಿಟ್ ಕಟ್ಟಿದ್ದ ಪ್ಯಾನ್ ರೊಕ್ಕಲ್ರಿ 500-600 ರೂಪಾಯಿ ಪ್ಯಾನ್. ಹಿಂಗಾಗಿ ನಾವ್ ಇಷ್ಟ ಬರಕ್ ಹೋಗಲ್ರಿ. ಹಂಗಾಗಿ ನಾವು 500-600 ರೂಪಾಯಿ ಬ್ರದರ್ ನಾವು ದೂರ ಯಾರು ಮಾತಾಡಕ್ ಕಂಟಿನ್ಯೂ ಈ ತರ ಜಗ್ ಆಗಿದವಲ್ ಬ್ರದರ್? ಜಗ್ ಆಗ್ಯಾವ್ರಿ. ನಿಮ್ ಊರಿಗೆ ಜಗ್ ಆಗ್ಯಾವ, ನಮ್ ಊರಿಗೆ ಅಂತ ಜಗ್ ಆಗ್ಯಾವ್ರಿ. ಇಂತ ಬಡವ್ರವ್ರಿ ಇಲ್ಲಿವರೆಗೆ ಆದ್ರೆ ಒಂದ್ ಕಣ್ಣಿಲ್ರಿ, ಇಲ್ಲಿವರೆಗೆ ಆದ್ರೆ ಒಂದ್ ನಿಡುವೆ ಇದಾಗಿಲ್ಲ ಎಲ್ಲ. ಈಗ ಅಂತ ಒಬ್ಬ ಫೋಟೋಗ್ರಾಫರ್ ಹಾಕಿದ್ರೆ ಊರಿ ಫೋಟೋ ರೊಕ್ಕ ಸಿಕ್ಕ್ರೆ ನಮ್ ಫೋಟೋ ರೊಕ್ಕ ಪ್ಲಸ್ ಪಾಯಿಂಟಿಗೆ ಬರ್ತೇನೆ. ನಮ್ಮ ಹೋರಿ ಹಬ್ಬಕ್ಕ ಮೂಲ ಕಾರಣ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಅಂತ ನಾ ಎಷ್ಟೋ ವಿಡಿಯೋಗಳ ಮುಖಾಂತರ ಹೇಳ್ತೀನಿ, ನಾನು ಹೇಳಿದ್ದೀನಿ ಬ್ರದರ್. ಅದ ಫೋಟೋಗ್ರಾಫರ್ ಎಲ್ಲಾ ಫೋಟೋಗ್ರಾಫರ್ ಅಂತ ಹೇಳಂಗಿಲ್ಲ. ಕೆಲವೊಂದಿಷ್ಟು ಫೋಟೋಗ್ರಾಫರ್ಗಳ ಬರೇ ಬೆಳೆದ ಹೋರಿಗಳನ್ನ ಫೋಟೋ ಶೂಟ್ ಮಾಡ್ತಾರ, ಬೆಳೆದ ಹೋರಿಗಳನ್ನ ಹಾಕ್ತಾರ. ಈಗ ನಮ್ ಉದ್ದೇಶ ಗೊತ್ತಾ, ಇವತ್ತು ಈ ಹಬ್ಬಕ್ಕೆ ಹಾಕಿ ಅಂದ್ಮೇಲೆ ಬ್ರದರ್ ನಿನಗ್ ಒಳ್ಳೆ ರೀತಿ ಒಂದು ವಿಡಿಯೋ ಸಿಕ್ಕರೆ ಸಾಕು, ಪ್ರೈಸ್ ಏನ್ ಬೇಡ, ಖುಷಿ. ನಿಮ್ ಹೋರಿ ಹಬ್ಬ ಮಾಡಿದಂತ ಹೋರಿ ಒಂದ್ ವಿಡಿಯೋ ಮುಖಾಂತರ ನಾವ್ ಹಾಕಿ ಒಂದ್ರ ಆ ಖುಷಿನ ಬೇರೆ ಬ್ರದರ್. ನಾ ಈ ವಿಡಿಯೋ ಮುಖಾಂತರ ನಾ ತಿಳಿಸ್ಕೊಳ್ತೀನಿ ಗೊತ್ತಾ. ಕೆಲವಷ್ಟು ಬಡವ್ರ ಹೋರಿ ಮಾಲೀಕರ ಮನದಾದ ಮಾತಿವ ನಾ ಹೇಳೋದೇನ್ ಗೊತ್ತಾ, ಪ್ರತಿಯೊಂದು ಹೋರಿನೂ ನಮ್ ಹೋರಿ ಅನ್ಕೋರಿ. ನೀವು ನೋಡೋ ದೃಷ್ಟಿ ಚೇಂಜ್ ಆಗ್ಬಿಟ್ಟೈತಿ. ಹೆಂಗಂದ್ರ ಈ ಹೋರಿ ಟಾಪ್, ಈ ಹೋರಿ ಟಾಪ್ ಅಲ್ಲ. ಈ ತರ ನಮ್ ದೃಷ್ಟಿ ಐತಿಲ್ಲ, ಇನ್ನ ಆದಷ್ಟು ಬೇಗ ಚೇಂಜ್ ಮಾಡ್ಕೋರಿ. ಹೋರಿ ಹಬ್ಬ ಬೆಳೆದ್ರೆ ಮಾತ್ರ ನಾವು ನೀವು
ಹೋರಿ ಹಬ್ಬನ ಇಲ್ಲಾಂದ್ರೆ ನಾವು ಇಲ್ಲ ನೀವು ಇಲ್ಲ. ಆ ಬಸವಣ್ಣ ಹೆಸರು ಮೇಲೆ ಹೇಳ್ಕೊಂಡ್ ಬೆಳ್ಯಾಕ್ ಕುಂತೀವಿ. ವ್ಯಾಪಾರಲ್ಲಿ ಬರ್ಲಿ. ಇನ್ನೊಂದು ವಿಚಾರ, ಈಗ ನಾವು ಈ ಬಡವ್ರ ಹೋರಿನ ನೀವು ಒಂದು ಫೋಟೋ ಶೂಟ್ ನಾಗ ಇದರಿಂದ ಏನ್ ಬಿಡ ನಾವು ಫೇಮಸ್ ಆಗಲ್ಲ, ಇದರಿಂದ ಇಷ್ಟೆಲ್ಲ ಹಬ್ಬ ಬಿಡ್ರ ಅವ್ರಿಗೆ ಒಂದ ನೋವು ಏನಕ್ಕೆ ಗೊತ್ತಾ, ಅವ್ರ ಪ್ರೈಸ್ ಯಾವ್ದು ಲೆಕ್ಕ ಅಲ್ಲ, ಅವ್ರು ಖರ್ಚು ಮಾಡಿದ ಪ್ರೈಸ್ ಲೆಕ್ಕನಲ್ಲ. ಹೌದಾ ಬ್ರದರ್? ನನ್ನ ಉದ್ದೇಶ ಇಷ್ಟ, ಈ ಹೋರಿ ವಿಡಿಯೋ ಫೋಟೋಗಳನ್ನಾಗ್ಲಿ ವಿಡಿಯೋಗಳನ್ನಾಗ್ಲಿ ಇದ್ರಕ್ಕಿನ್ನ ಬೆಳೆದಂತ ಬಡವ್ರ ಮನಿ ಹೋರಿಗಳದವು, ಇದ್ರಕ್ಕಿನ್ನ ಕೆಳಮಗ್ಳದಂತ ಹೋರಿಗಳದವು. ನಾ ಹೇಳೋದ್ ಉದ್ದೇಶ ಏನ್ ಗೊತ್ತಾ, ಎಲ್ಲಾ ಹೋರಿನ ನಾನು ಹೋರಿ ಅನ್ಕೊಂಡ್ ಫೋಟೋ ಶೂಟ್ ಮಾಡ್ರಿ, ವಿಡಿಯೋ ಶೂಟ್ ಮಾಡ್ರಿ. ಅವ್ರಿಗೆ ಹಬ್ಬಕ್ ಹೋದ್ಮೇಲೆ ಅವ್ರ ಏನೋ ನಿಮ್ಮೊಂದ್ ಮೇಲೆ ಭರೋಸೆ ಇಟ್ಟಿರ್ತಾರ. ಅದ ಫೋಟೋಗ್ರಾಫರ್ ನಾ ಬಾಳ ಹೋರಿ ಮನೆಗೆ ಕೇಳಿದೀನಿ, ಏನಂದ್ರೆ ಗೊತ್ತಾ ಬ್ರದರ್, ಏನೋ ಫೋಟೋಗ್ರಾಫರ್ ಅವ್ರ ಹೆಸರು ಬೇಗ ಹೇಳಿದಾರ, ಅವ್ರ ಅದ ಫೋಟೋ ಶೂಟ್ ಮಾಡಿದಾರ ಅಂತಂದಾರ. ಅವತ್ತಿನ ದಿನದಲ್ಲಿ ಅವ್ರ ಹಬ್ಬಕ್ಕೆ ಅವಮಾನ ಆಗೈತಿ, ಅವ್ರ ಹೋರಿ ಒಳ್ಳೆ ರೀತಿ ಹಬ್ಬ ಮಾಡೈತಿ. ನಾ ಹೋರಿ ಮಲಕ್ ಹೇಳಿದ್ರು ನಾ ಹಾಕೊಂಡ್ ಅವ್ರ ಹೋರಿ ಪಾಸ್ ಆಗೈತಿ ಅಂತ, ನಾ ಕಡ್ದಾಗ ಪಾಸ್ ಆಗೈತಿ ಅಂತ ಅವ್ರಿಗೆ ಅವತ್ತು ಅನ್ಯಾಯ ಆಗೈತಿ ಅಂತ. ಅವ್ರ ಹೋರಿಗೆ ಬಿದ್ದು ಏನಕ್ಕ ಅನ್ಯಾಯ ಮಾಡ್ಕೊಂಡು ಹೋರಿ ಮನಿಗ್ ಬಂದಂತ ಆ ನೋವು ಅವ್ರಿಗೆ ಐತಿ. ಅವ್ರಿಗೊಂದು ಫೀಲ್ ಐತಿ, ಏನೋ ನಮ್ ಹೋರಿ ವಿಡಿಯೋ ಹಾಕ್ಬೇಕಲ್ಲ ಅಂತಂದ ಅದ ಕ್ಯಾಮ್ರಾಗ್ರಾಫರ್ಗೆ ಫೋನ್ ಮಾಡಿದ್ರೆ ಅದ ಕ್ಯಾಮ್ರಾಗ್ರಾಫರ್ ಹೇಳಿದಂತ, ಇಲ್ಲ ಬ್ರದರ್ ಇಷ್ಟು ಅಮೌಂಟ್ ಅಂತ ಹಾಕ್ರಿ ನಾನು ಹಾಕ್ತೇನೆ ಅಂತ ಹೇಳಿದಂತ ಬ್ರದರ್. ಈ ತರ ಜಗ್ ನಡ್ಯಾಕಂತಾವ್. ಉದ್ದೇಶ ಹೋರಿ ಹಬ್ಬದ ಎಲ್ಲಾದ ಖರ್ಚ, ಒಂದ್ ಅಭಿಮಾನಿಗಳ ಖರ್ಚು ಇಲ್ದಂಗ ಹಬ್ಬನ ಅಲ್ರಿ ಅದು. ಹಬ್ಬನ ಅಲ್ಲ, ಈ ಹಿಂದಿಂದ ಖರ್ಚು ಐತಿ, ಹೋರಿಗಂತ ಖರ್ಚು ಐತಿ. ಹೊಳ್ ಬಂದ್ಮೇಲೆ ಹೋರಿ ಅದು ಸರಿ ಸುಮಾರಾಗಿ ಆಹಾರ ಸೇವನೆ ಮಾಡಂಗಿಲ್ಲ, ಅದ್ರದೇ ಆದಂತ ಒಂದು ಪದ್ಧತಿ. ಟೈಮ್ ಓದ್ಬಿಡ್ತಾವ್ರಿ, ನಮ್ 100-200 ಕಿಲೋಮೀಟರ್ ಹೋಗಿರ್ತಾವ್ರಿ. ಇಲ್ಲಿಂದ ಬೆಳಿಗ್ಗೆ ನೈಟ್ ಹತ್ತಿದಂದ್ರ ಬೆಳಿಗ್ಗೆ ಹೋಗಿ ಆ ಕಡ್ದಾಗ ಇರ್ತಾವ್ರಿ. ಮತ್ತೆ ಅಲ್ಲಿ ನೈಟ್ ಹತ್ತಿದಂದ್ರ ಬೆಳಿಗ್ಗೆ 3 ದಿನದಾಗ ಓದ್ ಬಿಡ್ತೈತ್ರಿ. ಆದ್ರ ಅದ್ ಖರ್ಚು ಏನ್ರಿ, ಆದ್ರ ಅದ್ರ ತಕ್ಕಂಗ ಹಬ್ಬ ನಮಗೆ ಸಿಗದಲ್ಲ. ನಾ ಹೇಳೋ ಉದ್ದೇಶ ಇಷ್ಟ, ಎಲ್ಲಾ ಹೋರಿನೂ ಒಂದ್ ಒಳ್ಳೆ ರೀತಿಯಿಂದ ಪ್ರೊಡಕ್ಟ್ ಮಾಡ್ರಿ. ನೀವು ಬೇರೆ ಹೋರಿ ಇದ್ದು ಬಡವ್ರ ಮನಿ ಹೋರಿ ಬೆಳೆದಿಲ್ಲ ಅನ್ನಕಿನ ನಾನ್ ಹೋರಿ ಅನ್ಕೋರಿ, ಅವಾಗ ನಿಮ್ ಪ್ರೊಡಕ್ಟ್ ನೀವ್ ಆಗಲೇ ಮಾಡೇ ಮಾಡ್ತೀರ. ಆ ಮನೋಭಾವನೆ ನಮ್ಮಲ್ಲಿ ಬರ್ಲಿ ಅಂತ ನಾ ಕೇಳ್ಕೊಂತೀನಿ. ಬ್ರದರ್, ನೀವ್ ಇಷ್ಟ ಹಬ್ಬ ಮಾಡಿದ್ಮೇಲೆ ಎಲ್ಲೇ ನಿಮ್ಗೆ ಇಷ್ಟೆಲ್ಲ ಅನ್ಯಾಯ ಆಗಿರಲ್ಲ, ಇಷ್ಟೆಲ್ಲಾ ಅನ್ಯಾಯ ಆಗಿದ್ಮೇಲೆ ಖರ್ಚಾಗಿದ್ಮೇಲೆ ನಿಮ್ಗೆ ಒಂದ್ಸತಿ ಹೋರಿ ಹಬ್ಬ ಸಾಕು ನಿಲ್ಸ್ಬೇಕಂತ ಅನ್ಸೈತೆ ಇಲ್ರಿ? ನಮ್ಗೆ ಏನ್ಪಾ ಅದ ಖುಷಿ, ಅವ್ರ ರೊಕ್ಕ ಅವ್ರ ಬಹುಮಾನ ನಮ್ಗೆ ಏನ್ ವಿಚಾರ ಇಲ್ರಿ, ಅದಕ್ಕಿಂತ ಬಲ ಖರ್ಚು ಮಾಡಿರ್ತೇವಂತ್ರಿ. ಆದ್ರ ಹೋದ್ರ ತಕ್ಕಂಗ ನಮ್ಗ ಒಂದ್ ವ್ಯಾಲ್ಯೂ ಇದನ್ ಮಾಡಿದಂದ್ರ ಅಷ್ಟ ಸಾಕ್ರಿ ನಮ್ಗೆ. ಹಂಗಾಗಿ ಈ ವರ್ಷ ಹಬ್ಬ ಒಂದ್ ಕಡಿಮೆ ಮಾಡಿರ್ತೇವ್ರಿ. ಆ ಊರಿ ಅವ್ರ ಬಹುಮಾನ ಕೊಟ್ರ ಊರಿ ಹಬ್ಬಕ್ ಆಗ್ತೇವೆ, ಅವ್ರ ಬಹುಮಾನ ಕೊಡ್ಲಿಕ್ರು ಹಬ್ಬಕ್ ಆಗ್ತೇವೆ. ಆದ್ರ ಹಬ್ಬ ಇಡೋರ್ ಮಾತ್ರ ಅನ್ಯಾಯ ಮಾಡಕ್ ಹೋಗ್ಬಾರ್ದು. ಒಮ್ಮೆ ಸಾವುಕಾರ ಊರಿ 2 ಊರಿ ತಡಸಿದ್ರ ಬಹುಮಾನ ಕೊಡ್ತಾರ. ಈಗ ನಮ್ 10 ತಡಸಿದ್ರ ಕೊಡ್ತಾರ, ಅವ್ರಿಗೆ 2 ತಡಸಿದ್ರ ಅವ್ರ ಬಹುಮಾನ ಕೊಡ್ಲಿ ಬೇಡಲ್ಲ. ನಮ್ ಊರಿ ತಕ್ಕಂಗ ನಮಗ್ ಬಹುಮಾನ ಕೊಡ್ಬೇಕು ಅಷ್ಟ ಊರಿ ಹಬ್ಬ ಇಡೋರಿಗೆ ಕೇಳ್ಕೊಳೋದಂದ್ರ. ನೀವ್ ಹೇಳೋ ಮಾತು ಅರ್ಥಪೂರ್ಣವಾಗೈತಿ. ಯಾಕೆ ಗೊತ್ತಾ ಬ್ರದರ್, ಈಗ ಜಗ್ಗು ಹೋರಿ ಮಾಲಕರು ನೊಂದಂತ ಮಾತುಗಳಿವ. ಹ್ಞೂನ್ರಿ, ಮತ್ತೆ ನಂದ ಮೇಲೆ ಮಾತ್ ಬಂದ ಬರ್ತೈತ್ರಿ. ಯಾಕಂದ್ರಿ ಅದನ್ನ ಹಾಕಿ ನಾವ್ ಊರಿ ಬೆಳೆಸಿ ಆಡ್ ಖರ್ಚು ಮಾಡಿ ಇಲ್ಲಿ ಬದುಕು ಬೆಳೆ ಬಿಟ್ಟು ಮನ್ಯಾಗ ಬಯಸ್ಕೊಂಡು ಎಲ್ಲಾ ಹಾಕಿರ್ತೇವ್ರಿ. ಅದ್ರ ತಕ್ಕಂಗ್ ಸಿಗ್ಲಿಲ್ಲ ಅಂದ್ರ ನನ್ಗೊಂದಿಟ್ಟು ನೋವು ಆಕೈತಿ. ಆದ್ರ ನೋವು ಆತಂತ ನಾವ್ ಊರಿ ಹಬ್ಬ ಬಿಡದಲ್ರಿ, ಊರಿಯಾರ ಕಟ್ಟಿ ನಾವ್ ಊರಿ ಹಬ್ಬ ನೋಡಕ್ ಹೋಗಿರ್ತೇವ್ರಿ. ಇದ ಒಂದ. ಈಗ ಹೋರಿ ಹಬ್ಬ ನಡ್ಯಾಕ ಕುಂತೈತಲ್ಲ, ಹೋರಿ ಹಬ್ಬದ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಐತಿ? ಹೋರಿ ಹಬ್ಬ ಅಂತ ಏನ? ಹೋರಿ ಹಬ್ಬ ಅನ್ನೋದ ಒಂದ್ ಹುಚ್ಚ್ರಿ. ಮಾತಾಡ್ರಿ ನೀವು ಮಾತಾಡಿಲ್ಲ, ಇಲ್ಲಿ ಕೇಳ್ರಿ. ಏ ಅಪ್ಪಿ ಬ್ರದರ್, ಇಷ್ಟ ಹಬ್ಬ ಮಾಡ್ರಿ. ಹೋರಿ ಹಬ್ಬದ ಬಗ್ಗೆ ನಿಮ್ಗ ಸಣ್ಣಂದ್ರಲ್ಲಿ ಆತ ನೀವು ಹೋರಿ ಹಬ್ಬ ನೋಡ್ಕೊಂತ ಬೆಳೆದಾರ, ರೈತಾಪಿ ಕುಟುಂಬದಾಗ ಬೆಳೆದಾರ. ನಿಮ್ಗೆ ಹೋರಿ ಹಬ್ಬದ ಬಗ್ಗೆ ಗೊತ್ತು, ಗೋವುಗಳ ಬಗ್ಗೆ ದನಕರಗಳ ಬಗ್ಗೆ ಜಾಗೃತಿಯಿಂದ ವಹಿಸಿಂತ ನೀವು ಇದ್ದೀರಿ. ಹೌದಾ ಬ್ರದರ್? ಹೋರಿ ಹಬ್ಬದ ಬಗ್ಗೆ ನಿಮ್ ಅಭಿಪ್ರಾಯ ಏನೈತಿ? ಹೋರಿ ಹಬ್ಬ ನಿಮ್ ಪ್ರಕಾರ ಏನು? ಹೋರಿ ಹಬ್ಬ ಅಂದ್ರ ನಮ್ದೊಂದು ರೈತರ ಕ್ರೀಡೆ ಇರ್ತಾರ. ಅಂದ್ರ ರೈತರ ಕ್ರೀಡೆ ಅಂದ್ರ ನಮ್ಗಿರೋದ ಅದೊಂದ್ ಹಬ್ಬ. ಹಬ್ಬ ಬಿಟ್ರೆ ಮತ್ತೆ ಹಬ್ಬ ಅಲ್ರಿ. ಹಂಗಾಗಿ ಹೋರಿ ಕಟ್ಟಿ ಮೇಯಿಸಿ ಹೋರಿ ಹಬ್ಬ. ನೀವ್ ಹೇಳಿದ 100% ಸತ್ಯ. ನಮ್ಮ ರೈತರು ಖುಷಿ ಪಡುವಂತ ಹಬ್ಬ ಹೋರಿ ಹಬ್ಬ. ಅದೊಂದ್ ಬಿಟ್ರೆ ಯಾವ್ದು ಇಲ್ಲ, ನಮ್ಗೆ ಏನಿಲ್ಲ ಹೇಳ್ಬೇಕಂದ್ರೆ. ಆಕ್ಚುಲಿ ಈ ಒಂದ್ ಯಾವ್ದೊಂದ್ ಬೆಳೆಗಳಿಗೆ ಏನೋ ತಗೊಂಡ್ರಿ ನಮ್ಗೆ ಏನೂ ಸಿಗಂಗಿಲ್ಲ ಬ್ರದರ್. ಇವರೇ ಹೇಳ್ತಾರ ರೈತರು ದೇಶದ ಬೆನ್ನೆಲುಬು ಅಂತ ಎಷ್ಟೋ ಭಾಷಣಗಳನ್ನ ಮಾಡ್ತಾರ. ಅದ ಭಾಷಣ ಮಾಡಿದ್ರ ಮನ್ಯಾಗ ಒಂದ್ ರೈತನ ಬಗ್ಗೆ ಏನೋ ಒಂದು ಸಮಸ್ಯೆ ಪರಿಹಾರ ಕೇಳಕ್ ಹೋದಾಗ ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಯಾರು ಮಾಡಲ್ಲ ಬ್ರದರ್. ನಾವೊಂದ್ ಉದ್ದೇಶ ಗೊತ್ತಾ, ರೈತರ ದೇಶದ ಬೆನ್ನೆಲುಬು ಅಂತ ತುಂಬಾ ಜನ ಹೇಳ್ತಾರ. ಆ ಬೆನ್ನೆಲುಬಾಗಿ ನಮ್ ಗೋಗಳದವು, ದನಕರುಗಳದವು. ನನ್ನ ಉದ್ದೇಶದ ಪ್ರಕಾರ ಗೋಗಳಿಗಾಗ್ಲಿ, ಹೋರಿ ಮಾಲೀಕಿಗೆ ಅಥವಾ ರೈತಿಗಾಗ್ಲಿ ಅನ್ಯಾಯ ಆಗ್ಬಾರ್ದು ಬ್ರದರ್. ಈಗ ನಾನು ಈಗ ಬಂದ ಮೇಲೆ ನಾ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡ್ ಬಂದಿರ್ತೀನಿ, ನಂಗೆ ಅದ್ ಯಾವ್ದು ಲೆಕ್ಕಲ್ಲ. ನಿಮ್ಗೆ ಹೆಂಗ್ ಹೋರಿ ಕಟ್ಟಿ ನೀವು ಖರ್ಚು ಮಾಡಕಂದ್ರೆ ಅದ್ರ ಮುಂದೆ ನಮ್ದು ಯಾವ್ದು ಲೆಕ್ಕನಲ್ಲ. ಒಂದ್ ವಿಚಾರ, ನಾನ್ ಬರೋ ಉದ್ದೇಶ ಗೊತ್ತಾ, ಈ ಹೋರಿ ಮರುಪ್ರಸಾರವಾಗಿ ಒಂದ್ 10 ಜನ ವಿಡಿಯೋ ನೋಡಿದ್ರು ಬ್ರದರ್. ಈಗ ಮಾಲಕಿಗೆ ನೊಂದ್ ಬಿಟ್ಟಾನ ಹೋರಿ ಹಬ್ಬ ಹಾಕಿ. ನೀವೊಂದ್ ಹೋರಿ ಮಾಲಕರಿದ್ದೀರಿ. ಈಗ
ನಿಮ್ಗೆ ವಿಡಿಯೋ ಸಿಕ್ಕಾಕ ಖುಷಿ ಎಷ್ಟಾಕತಿ ಪ್ರೈಸ್ ಸಿಕ್ಕಾಕ ಖುಷಿ ಎಷ್ಟಾಕತಿ ನಿಮ್ಗೆ ಗೊತ್ತೈತಿ ಹೌದಿಲ್ಲ ಬ್ರದರ್ ಇವತ್ತು ನೀವು ಹಬ್ಬ ಮಾಡ್ಕೊಂಡ್ ಬಂದಿದ್ದ ಆ ವಿಡಿಯೋ ಸಿಕ್ಕ ನೀವು ವಿಡಿಯೋ ಹಾಕಿದ್ರೆ ನಿಮ್ಗೆ ಖುಷಿ ನಿಮ್ ಖುಷಿ ಕೋಟಿ ಕಟ್ಟರೆ ಸಿಗ್ಲಾರ ಖುಷಿ ಅದ ಹೌದಾ ಬ್ರದರ್ ನೀವು ಇಷ್ಟು ಹಬ್ಬ ಮಾಡಿದ್ಮೇಲೆ ಹಿಂಗೆಲ್ಲ ಮಾಡಿದ್ಮೇಲೆ ಮತ್ತೆ ಬಿಟ್ಬಿಡೋಕ ಗೋರಿ ಹಬ್ಬನ ಗೋರಿ ಹಬ್ಬ ಬಿಡಕ್ ಆಗಲ್ಲ ಚಿಕ್ಕರದ ನೋಡ್ಕೊಂತ ಬೆಳ್ಕಂತ ಬಂದವಿ ಅವ್ರ ಬಹುಮಾನ ಕೊಟ್ರೆ ನಾವು ಬಿಟ್ರೆ ಹೋಗಿ ಗೋರಿ ಹಬ್ಬ ಮಾಡ್ಕೊಂಡ್ ಬರ್ತೇವೆ ನಾವ್ ಪ್ರೈಸ್ ಕೊಡ್ತಾರಂತ ಹಬ್ಬ ಮಾಡಲ್ಲ ನಾವ ಹೋಗಿ ನಮ್ ಖುಷಿಗೋಸ್ಕರ ಹಬ್ಬ ಮಾಡ್ತೇವೆ ಗೋರಿನ ಕಟ್ಟವೆ ಅಂತ ಹೋಗಿ ಹಬ್ಬ ಮಾಡೋದಿಲ್ಲ ಹೊರಿನ ಕಟ್ಟಿರ್ತೇವೆ ಹೋಗಿ ಹಬ್ಬ ಮಾಡೋದೇನ ಅವ್ರು ಕೊಟ್ರೆ ಬಿಟ್ರೆ ನಿಮ್ಗೆ ಎಷ್ಟು ಸತಿ ಆದ್ರೂ ಸಾಕಂತ ಅನ್ಸಿಲ್ಲ ಇಲ್ಲ ಅಣ್ಣ ನಾವ್ ಇನ್ನು ಮತ್ತೊಂದ್ ಊರಿನ ತಂದವಲ್ಲ ಅಣ್ಣ ಭಗತ್ ಸಿಂಗ್ ಅಂತ ಅನ್ನ ಈಗ ಬೆಳ್ಸಾಕಂತಾನ ಇವತ್ ತಂದವ್ರಿ ಹೈಟ್ ಕಮ್ಮಿ ಪೈಟ್ ಮಾತ್ರ ಹೆವಿ ಯಾವ್ರಿ ಅದ ಈಗ ಊರ್ ಹಬ್ಬ ಮಾಡಿ ಊರ್ ಜನ ಮನ್ಸೊಳಗ ಗೆದ್ದೈತ್ರಿ ನಾಡ್ ಹಬ್ಬ ಮಾಡಿ ನಾಡ ಜನರ ಗೆಲ್ತೈತಿ ಅನ್ನೋ ಮನಸ್ಸು ಐತ್ರಿ ಅದಕ್ಕ ನಾವ್ ಕಟ್ಟೇವ್ರಿ ಆ ಭಗತ್ ಸಿಂಗ್ ಅವಾಗ ಭಗತ್ ಸಿಂಗ್ ಅಂತ ಶತ್ರುಗಳಿಗೆ ಇದನ್ನ ಪ್ರಾಣ ಕೊಡಿಲ್ರಿ ದೇಶಕ್ಕಾಗಿ ಪ್ರಾಣ ಕೊಟ್ಟ ಅವ್ನ ಹೆಸರು ಮೆರ್ಸಾಕಂತಂದ ಈಗ ಭಗತ್ ಸಿಂಗ್ ಅಂತ ತಂದವ್ರಿ ಈ ವರ್ಷ ದೀಪಾವಳಿ ಇದ್ದದ್ದ ಟ್ರೆಂಡಿಂಗ್ ಮಾಡ್ತಾವ್ರಿ ಅದನ್ನ ಮಾಡ್ತೀರಿ ಬರತ್ ಐತ್ರಿ ಬ್ರದರ್ ನಾ ಹೊರಿ ನೋಡ್ಮೇಲೆ ಏನೋ ಒಂಥರ ಅನಸ್ತ ಬ್ರದರ್ ಇದು ತುಂಬಾ ಹೆಸರು ಮಾಡದಂತ ಹೊರಿ ಅದು ಹೆಸರು ಮಾಡತ್ತದ ಮಾಡೇ ಮಾಡ್ತೈತಿ ಅನ್ನೋದು ಫುಲ್ ಭರವಸೆ ಐತ್ರಿ ಇಲ್ಲಿ ಊರ್ ಜನ ಮನ್ಸ ಗೆದ್ದೈತಿ ಅಂತ ನಾಡ್ ಮನ್ಸ್ ಗೆಲ್ತೈತಿ ಅನ್ನೋದು ಫುಲ್ ಭರವಸೆ ಐತ್ರಿ ಐತಿ ಬ್ರದರ್ ನೀವ್ ಈ ಹೋರಿ ತಗೊಂಬಂದ್ಮೇಲೆ ಏನ್ ನಿಮ್ಗೆ ಏನ್ ಸಿಕ್ತ ಇಷ್ಟ ಹಬ್ಬ ಮಾಡಿದ್ಮೇಲೆ ನಿಮ್ಗೆ ಏನ್ ಸಿಕ್ತ ಈ ಹೋರಿ ಕಟ್ಟಿದ್ಮೇಲೆ ನೀವ್ ಏನು ಚೇಂಜ್ ಸಾಧ್ಯ ಈ ಹೋರಿ ಕಟ್ಟಕ್ಕೆ ಮುಂಚೆ ಸಾಧ್ಯ ಇಲ್ಲ ನಮ್ ಖುಷಿ ಅಣ್ಣ ಅದ ನಮ್ ಖುಷಿ ಊರಿ ಬಂದಿ ಮೇಲೆ ಅಂತ ನಮಗ್ ಮತ್ತೋಟಿದಾಗೈತ್ರಿ ಹಂಗಾಗಿ ಊರಿಗೆ ಇದನ್ನ ಎಲ್ಲಿ ಕೊಡಂಗಲ್ರಿ ಇದು ಇಲ್ಲೇ ಮುಪ್ಪಾದ್ರ ಈ ಊರಿಗೆ ಎಲ್ಲಿ ಬಿಟ್ಟು ಕೊಡಂಗಲ್ರಿ ಎಲ್ಲಿ ಬಿಟ್ಟು ಕೊಡಲ್ಲ ಇಲ್ಲೇ ನಮ್ ಮನ್ಯಾಗ ಅದ ಇದಾಗದ್ರಿ ನಾ ಹೋರಿ ಕೇಳಿದ್ರೆ ನನಗೂ ಕೊಡಲ್ಲ ಅದು ಮುಪ್ಪಾಗೈತಿ ನಾವ್ ಕೊಡ್ಬೇಕು ಅನ್ನೋ ಇಲ್ರಿ ಈ ಊರಿ ಮಟ್ಯಾಕ ಈ ಊರಿ ಹಂಗ ನಮ್ ಹೆಸರು ಉಚ್ಚೈತ್ರಿ ಬ್ರದರ್ ಈ ಹೋರಿ ನಿಮ್ ಮನಿ ಹೋರಿ ಮನಿ ದೇವ್ರ ಮನಿ ದೇವ್ರ ಹೆಸರು ಇಟ್ಟವ್ರಿ ನಮ್ ಮನಿ ದೇವ್ರ ಹೆಸರ ಕಲ್ಮೇಶ್ವರ ಅದ ಹೆಸರ ಇದಕ್ಕಿಟ್ಟವ್ರಿ ಇದು ಬಂದಿದ್ಮೇಲೆ ನಾವ್ ಚೇಂಜ್ ಆಗ್ಯಾವ್ರಿ ಎಲ್ಲಾ ಚೇಂಜ್ ಆಗ್ಯಾವ್ರಿ ನಾವು ಬ್ರದರ್ ನಾ ಕೇಳ್ಬಿಟ್ಟೆ ಇಲ್ಲ ಹೋರಿ ಕಟ್ತಾರೆಲ್ಲ ದುಡ್ಡು ಮಾಡಕ್ ಕಟ್ಟಾರ ಅಂತ ದುಡ್ಡು ಮಾಡೋದೆಲ್ಲ ಹೋಗ್ಬಿಡ್ರಿ ಅಂದ್ರೆ ಇದು ಊರಿ ಹಬ್ಬದಾಗ ಲಾಸ್ ಹಾಕಾರಿ ಹೊರ್ತ ದುಡ್ಡು ಮಾಡೋದಲ್ರಿ ಸಾವಿರಾರು ದಾರಿ ಅದಾವ ಹ್ಞೂನ್ರಿ ನಮ್ ದುಡ್ಡು ಮಾಡ್ಬೇಕಂದ್ರ ಎಲ್ಲಾ ಹೊಲ್ ಮನಿ ಅದಾವ್ರಿ ಎಲ್ಲಾ ಈ ಓರಿ ಹಬ್ಬಕ್ ಹಾಕ್ಬೇಕಂದ್ರ ಕೂಲಿ ಕೆಲ್ಸಕ್ ಹೋಗಿ ಅಮೌಂಟ್ ಬಂದ್ಮೇಲೆ ಹಬ್ಬಕ್ ಹಾಕ್ತೇವೆ ಇದ ಹೇಳಕ್ ಮಟ್ಟ ಇದು ಅಂದ್ರಿ ಕೆಲ್ಸಕ್ ಹೋಗಿರ್ತೀವಿ ಕೆಲ್ಸ ಮಾಡಿ ಅಮೌಂಟ್ ಆದ್ ಒಂದ್ಲೆ ಹಬ್ಬಕ್ ಹಾಕ್ತೇವ್ರಿ ಮನಿದ ಏನಪ್ಪಾ ಒಂದ್ 2 ಎಕರೆ ಅದಾವ್ರಿ ಮನಿದ್ ಯೂಸ್ ಮಾಡೋದಲ್ರಿ ಕೂಲಿ ಕೆಲ್ಸ ಮಾಡಿ ಹಬ್ಬ ಮಾಡ್ತಾವ್ರಿ ಇದ್ರ ನಮ್ ಬಡವ್ರಿ ಆದ್ರ ನಮಗ್ ಬಡವ್ರ ಹಬ್ಬ ಬಿಡಲ್ಲ ಅಣ್ಣ ನಾನು ಅಷ್ಟು ಹುರಿ ವಿಡಿಯೋ ಮಾಡಿದಾಗ ನನಗೆ ಅತ್ಯಂತ ಇಷ್ಟವಾಗಿದ್ದ ಹುರಿ ಸಂದರ್ಶನ ಇದ ಯಾಕಂದ್ರ ಆ ಮಾಲಕಿಗೆ ಇರದ ಎಷ್ಟು ಹೊಲನೋ ಅದು ಅವ್ರಿಗೆ ಸ್ವಚ್ಛಂದ ಇರುತ್ತ ಇಲ್ಲ ಅನ್ನಂಗಿಲ್ಲ ಬ್ರದರ್ ನೋಡ ಅವ್ರಿಗೆ ಅಷ್ಟೋ ಹೊಲ ಇದ್ರು ಅಷ್ಟು ಅವರು ಬಡತನದಲ್ಲಿ ಇದ್ರು ಯಾವ್ದೇ ರೀತಿಯಿಂದ ಬಡವರ ಮನೆ ಬಾದಾಮಿ ಅಂತಂದ್ರೆ ಈಗ ಫೇಮಸ್ ಆಗಿತ್ತಲ್ಲ ಆ ಮಾಲೀಕ ಎಷ್ಟು ಉಂಡನ ಅದನ್ನ ನೀವೆಲ್ಲಾ ಹೊರಿ ಹಬ್ಬದ ಅಭಿಮಾನಿಗಳು ನೋಡ್ತೀರಿ ಇದೇ ತರ ಮಾಲೀಕ ನುಂಗ್ಕೊಂಡು ಹೋದ್ಮೇಲೆ ಏನ್ ಬೆಳಗವದಿಯಲ್ಲ ನೀವು ಬೆಳಗ್ ಹೊರಿ ಇರ್ತೀರಿ ಅವ್ರಿಗೆ ನಾ ಹೇಳ್ದೇನ್ ಗೊತ್ತಾ ಎಲ್ಲಾ ಹೊರಿ ಮಾಲೀಕರು ನಮ್ ಮಾಲೀಕರ ಅನ್ಕೋರಿ ಇವ್ರು ನಮ್ ಹೊರಿ ಮಾಲೀಕರ ಅಂತೀರಿ ಇನ್ನೊಂದ್ ವಿಚಾರ ಈಗ ಆ ಮಾಲಕ ನೊಂದಂತ ಮಾತುಗಳ ಅವನ ಮಾತುಗಳ ನೀವು ಕೇಳಿದ್ರೆ ನಿಮ್ಮ ಯಾರಿಗಾದ್ರೂ ಮನಸ್ಸು ಕರಗತ್ತ ಇನ್ನು ಮುಂದೆ ಹೊರಿ ಹಬ್ಬ ಹೆಂಗ್ ನಡೆದವ ನಂಗೆ ಗೊತ್ತಿಲ್ಲ ಇನ್ನು ಮುಂದೆ ಯಾವ ರೀತಿ ಹೊರಿ ಹಬ್ಬ ನಡೆದಿದ್ದೆ ನಂಗೆ ಗೊತ್ತಿಲ್ಲ ಆದ್ರೆ ನಿಯತ್ತಿನ ಹೋದಂತ ಬೆಳೆದಂತ ಹೋರಿಗಳು ಬಿಟ್ಟ ಕರೆಕ್ಟ್ ಯಾವ ಹೋರಿ ಹೋಗುತ್ತಾ ಯಾವ ಹೋರಿ ರಿಯಲ್ ಆಗಿ ಹಬ್ಬ ಮಾಡ್ತಾರೆ ಈ ಓರಿ ತಕ್ಕಂಗ್ ಪ್ರೈಸ್ ಕೊಡ್ಬೇಕ ಅನ್ನೋದ್ ಅಷ್ಟ ನಮ್ಗೆ ಕೂಡ ಅಂತ ಹೇಳ್ತಾಳ್ರಿ ಅದಕ್ಕೆ ಹಬ್ಬ ಮಾಡಿ ತಕ್ಕಂತ ಕೊಟ್ರೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರ ಬಿಟ್ಟಂಗ ಸಿಗಲಿ ಅಷ್ಟ ನಮ್ಗೆ ಹೇಳೋದ ನಮ್ ಊರ್ ಉಳಿದಿದ್ದ ಲೆಕ್ಕ ಕೊಡ್ಬೇಕ ಅದಾವ ನಮಗೆ ಅಂತ ಊರಿ ಹೋಗತಿ ಅಂತ ಓಲಿಲ್ದ ಊರಿಗೆ ಕೊಟ್ರಂತ ನಮ್ ಊರವರಿ ಮೋಸ ಮಾಡ್ತಾರಂತ ಅಂದಲ್ರಿ ಅಲ್ಲಿದ್ದ ನಮ್ಮ ಮನಸ್ ಕೆಡ್ಗನ್ ಮತ್ ಊರಿಗೆ ಬರ್ತಾವ್ರಿ ಮತ್ತೆ 4 ದಿನ ಮತ್ ಮುಡ್ತೇವ್ರಿ ಮತ್ ಒಂದ್ ಹಬ್ಬ ಆಗ್ತಾವ್ರಿ ಇದ ನಮ್ದ ರೈತರ ಹೋರಿ ಹಬ್ಬದ ಹುಚ್ಚಂದ್ರ ನಿಮ್ ನೋಡ್ಕೊಂಡೀವಿ ಹೋರಿ ಹುಚ್ಚಂದ್ರ ನಿಮ್ದ ಹುಚ್ಚ ಐತ್ರಿ ರೈತರ ಪ್ರತಿಯೊಬ್ಬ ಮಗನ ಅಂತೇಳಿ ಹುಚ್ಚ ಐತ್ರಿ ಏನ್ರಿ ಹಿರಿಯರ್ ಬೈತಾರ ಅನ್ನೋ ಸಲುವಾಗಿ ಅವ್ರು ಎಷ್ಟೋ ಹೋರಿ ಮಾಲೀಕರು ನಾನು ನೋಡಿದೀನಿ ಎಲ್ಲ ಹೋರಿ ಮಾಲೀಕರು ಇದಾರ ಕೆಲವೊಂದಿಷ್ಟು ಮಂದಿ ಹೋರಿ ಮಾಲೀಕರ ಅಭಿಮಾನಿಗೋಸ್ಕರ ತಮ್ಮ ಫೋನ್ ಆಗ್ಲಿ ಇನ್ನೋ ಬಡ್ಡಿ ಅವರ ಗಂಟೆ ದುಡ್ಡುಗಳನ್ನ ತೆಗಿಸಿ ಹೋರಿ ಹಬ್ಬಕ್ಕೆ ಹಾಕ್ಯಾರ ಎಲ್ಲಾ ಮಾಡೇವ್ ನೋಡ್ರಿ ಎಲ್ಲಾ ಬಡ್ಡಿ ಹೆಂಗ್ ತಂದ ಮಾಡೇವ್ರಿ ಈಗ ನೀವು ಈ ಮಾಲಕರೇ ನೀವು ಹೋರಿ ಹಬ್ಬನ ನಿಮ್ ದುಡ್ಡುಗೋಸ್ಕರ ಮಾಡೋದಾಗಿದ್ರೆ ಇದನ್ನ ಕಟ್ಟಿ ಇದನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಂಡು ಬೇರೆ ಇದು ಇರ್ಬೋದು ಇನ್ ತರ್ಬೇಕಂದ್ರ ಬಡ್ಡಿ ಹೆಂಗ್ ರೊಕ್ಕ ತಗಸಿ ತಂದ ನೋಡ್ರಿ ತಂದ 1,10,000 ಬಡ್ಡಿ ಹೆಂಗ್ ರೊಕ್ಕ ತಂದ ನೋಡ್ರಿ ಇಷ್ಟೆಲ್ಲಾ ಹೇಳಿದ್ಮೇಲೆ ತಿಳ್ಕೊಂಡವ್ರ ಬಾಳ ತಿಳ್ಕೊಬೋದು ನಾ ಹೇಳದ ಬೇಡ ನಿಮ್ಗ ಜಗ್ ತಿಳ್ಕೊಬೋದ ಇಂತ ಎಷ್ಟೋ ಮಾಲೀಕರು ಅದಾರಣ್ಣ ಒಂದ್ 1,12,000 ಎಲ್ಲಾ ಹೊಸ ಬಡ್ಡಿ ಹೆಂಗ್ ತಂದ್ ಮಾಡಿದ್ವು ಅಷ್ಟೆಲ್ಲ ಅವಾಗ ಆದ್ರೆ ನಿಮ್ ಮನೆಯವ್ರ ಆತು ಊರನ್ನೋರೇ ಆತು ಇದೆಲ್ಲ ಯಾಕೆ ಮಾಡ್ತಾರ ಇವ್ರು ಯಾಕೆ ಅಂತಾರ ಅಂತ ಯಾವತ್ತೂ ನಿಮ್ಗೆ ಅನ್ಸಿಲ್ಲ ಅಂದಿಲ್ಲ ಊರನ್ ಜನ ಅಂತಾರ್ರಿ ಅಂತಾರ ಅವ್ರ ನಿಮ್ಗೆ ಯಾಕೆ ಬೇಕು
ಬ್ರದರ್ ಎರಡು ನಿಮಿಷ ಬಿಡೋಣ. ಅಣ್ಣ ಯಾರು ಮಾತಾಡ್ತಾರೆ ಬ್ರದರ್? ಈಗ ನಿಂಗ ಬಹಳಷ್ಟು ಜನ ಊರಲ್ಲಾಗಿರ್ತಾರೆ, ಎಲ್ಲಾ ನಿಮ್ ಊರ್ ಬಾಜು ಆಗಿರ್ಲಿ ಯಾರು ಹೇಳ್ತಿರ್ತಾರ, ಅಲ್ಲೋ ನೀವ್ ಇರೋದ ಈ ರೀತಿ ಆಗಿದಾರ, ಯಾಕ್ ಬೇಕು ಹೋರಿ ಹಬ್ಬ, ತೆಗೆದ್ ಬಿಡ್ರಿ ಹೋರಿ ಮಾರಿ ಬಿಡ್ರಿ, ಹೋರಿ ಕಟ್ಟಿ ಹೋರಿ ಮಾರಿ ದುಡ್ಡು ಮಾಡ್ಕೋರಿ, ಬೇರೆ ದಾರಿ ಇಲ್ಲ ಅಂತ ನಿಮ್ಗೆ ಹೇಳಿದಾಗ ನೀವು ಪ್ರತ್ಯುತ್ತರವಾಗಿ ಏನ್ ಕೊಡ್ತೀರಿ? ಹೇಳಿದ್ರಿ ಮಾರ್ಕೇರಿ ರೊಕ್ಕ ಬಂದೈತಿ 3 ಲಕ್ಷಕ್ಕೆ ಕೇಳಿದ್ರಿ, 3 ಲಕ್ಷಕ್ಕೆ ಕೇಳಿದ್ರೆ ಕೊಡ್ರಿ ರೊಕ್ಕ ಬಂದೈತಿ ರೊಕ್ಕ ಮಾಡ್ಕೇರಿ, ಯಾಕ ಸಾಲದ ಸಿಕ್ಕಂತೀರಿ ಅಂತ ಜಗ್ ಮಂದಿ ಹೇಳಿದ್ರಿ. ಆದ್ರ ಕೊಡೋದಲ್ಲ ನಾವು, ನಮ್ಮ ಮನಿ ಬಂದೈತಿ ಒಮ್ಮೆ ನಮ್ಗೆಲ್ಲಾ ಚಲೋ ಆಗೈತಿ, ಅದು ಬಂದ ಮೇಲೆ ಅದು ಮುಪ್ಪಾಗಿ ಬಿದ್ದು ಹೋಗಂಬಿಟ್ರ ನಮ್ಮ ಮನ್ಯಾಗ ಇರ್ಲಿ ಅಂದ್ ಕೊಟ್ಟಲ್ರಿ ನಾವು. ಕರ್ನಾಟಕದಾಗ ಸ್ಪೆಷಲ್ ಹೋರಿ ಒಳಗ್ ಒಂದ್ ಹೋರಿ ಆಗೇ ಆಗತ್ ಬ್ರದರ್, ಆಗ್ಬೇಕಂತ ಬೇಗ ಆಗತ್ತ ಅಣ್ಣ. ಇಲ್ಲಿ ಬಡವ್ರವರ್ಗೆ ಇಲ್ಲಿವರೆಗೆ ಆದ್ರ ಯಾರು ಬಂದಿಲ್ಲ ಅಣ್ಣ. ನೀ ಬಂದ್ ನಮ್ಮ ಊರಿ ಇದನ್ ಮಾಡ್ತೇನೆ ಅಂತ ಹಿಡಿಯೋ ಬಂದಿಲ್ಲ ಅಣ್ಣ, ಅಷ್ಟ ನಮಗ್ ಖುಷಿ. ಇಲ್ಲಿವರೆಗೆ ಆದ್ರೆ ಯಾರು ಬಂದಿಲ್ಲ ಬ್ರದರ್. ಈಗ ಒಂದು ಫೋಟೋಗ್ರಾಫರ್ ಜೊತೆಗೆ ಒಂದ್ ಫೋಟೋಗ ನಿನಗ ಆಗ್ದಂಗ ಜಗ್ ಮಂದಿ ಕಮೆಂಟ್ ಹಾಕಿವಿ, ನಮ್ಮೂರಾಗ ಊರ್ ಐತಿ ದಾಪೂರ್ ಐತಿ ಬಾಣ ಬಾಣ ಅಂತಂದ್ ಯಾರು ಬಂದಿಲ್ಲ. ಬರಲ್ಲ ಕರೆಗೆ ಯಾರು ಬಂದಿಲ್ಲ ನೋಡಿ ಬಂದಿಲ್ಲ ಅಣ್ಣ. ನಮ್ಮ ಬಡವ್ರ ಊರಿಯನ್ನು ಬೆಳ್ಸಕಂತ ನಿಂತಿಯಲ್ಲ ಅಣ್ಣ, ಅಷ್ಟ ಸಾಕಣ್ಣ. ನಿಮ್ ಬೆಳೆಸ್ತೇವಣ್ಣ. ಪ್ರೀತಿ ವಿಶ್ವಾಸ ಯಾವಾಗ ನನ್ ಜೊತೆಯಾಗಿರ್ಲಿ ಇಂತ 10 ಊರುಗಳನ್ನ ಹೊರಗೆ ತಂದೆ ತರ್ತಾನೆ ತಮ್ಮಣ್ಣ. ನಮ್ಮಂತ ಬಡವ್ರ ಊರಿಯನ್ನು ಬೆಳೆಸೋಣ. ಇನ್ನೊಂದೇನದ, ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ನೀವು ಆದಷ್ಟು ನನಗ ಬಾಳ ಜನ ಕಮೆಂಟ್ ಮಾಡ್ರಿ, ಅಣ್ಣ ನೀನ್ ಬೆಳೆದಂತ ಹೊರಿಗಳು ಹೋಗ್ತೀರಾ ಅಂತಂದ್ರೆ ಈ ಮಾಲೀಕರ ಮಾತು ಕೇಳಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕ ಬ್ರದರ್. ನಾ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಹೊರಗಳು ಹೋಗ್ತೀನಿ. ನನ್ನ ಕಾನ್ಸೆಪ್ಟ್ ನಾ ವಿಡಿಯೋ ಮುಖಾಂತರ ಏನ್ ಗೊತ್ತಾ, ಬಡವ್ರ ಹೊರಗಳನ್ನ ಬೆಳಗ್ಗೆ ತಂದೆ ತರ್ಬೇಕನ್ನೋ ಒಂದು ಮನೋಭಾವದಿಂದ ನಾ ವಿಡಿಯೋ ಮುಖಾಂತರ ಬಂದವ. ಆಲ್ಮೋಸ್ಟ್ ಅಲ್ಲಿ ನೀವು ಕಮೆಂಟ್ ಮಾಡಿರ್ತೀರಿ, ಅದ ಕಮೆಂಟ್ ಮಾಡಿದ್ರೆ ನಾ ಕಮೆಂಟ್ ಗಳನ್ನ ನೋಡಿದೀನಿ. ಕೆಲವೊಂದಿಷ್ಟು ಯಾವ್ದೋ ಟೈಮ್ನೆಲ್ಲ ನೋಡಿಲ್ಲ ಅಂದ್ಮೇಲೆ ನೀವು ಅಪವಾರ್ಥ ಆಗಿ ತಿಳ್ಕೊಳ್ಳೋದು ತಪ್ಪು. ಇನ್ನೊಂದು ವಿಚಾರ, ಕಮೆಂಟ್ ಮಾಡಿದಂತ ಹೋರಿಗಳ ತಡವಾದ್ರ ಸಂದರ್ಶನ ಮಾಡೇ ಮಾಡುತ್ತೆ, ಅದು ನನ್ನ ಮಾತಂದ್ರೆ ನಿಂಗೆ ಕೊಟ್ಟೆ ಕೊಡ್ತೀನಿ ಬ್ರದರ್. ನೀವು ಹೋರಿ ತಂದ್ರಿ, ಹೆಸರು ಮಾಡಿದ್ರಿ, ಒಳ್ಳೆ ರೀತಿಯಿಂದ ಮಾಡಾಕ್ ಕುಂತ್ರಿ, ಮುಂದ್ ಕರ್ನಾಟಕದಾಗ ಸ್ಪೆಷಲ್ ಬ್ರ್ಯಾಂಡ್ ಅಂತ ಒಂದು ಹೆಸರು ಈ ಹೋರಿದ ಆಗ್ಬೇಕಂತ ನನ್ ಮನೋಭಾವ ಐತಿ ಬ್ರದರ್. ಇಷ್ಟೆಲ್ಲಾ ಹೋರಿ ಹಬ್ಬ ನೋಡ್ರಿ, ನೀವು ಇಷ್ಟು ಹಿಂದೆ ಅಂತ ಮಾಡಿದ ಹಬ್ಬಕ್ಕೂ ಈ ಸದ್ಯ ನಡೆಯುವಂತ ಹಬ್ಬಕ್ಕೂ ಏನ್ ಫರಕ್ ಐತಿ? ಹಿಂದ ಲಂಚ ಕಟ್ಸಂತನ್ರಿ, ಪ್ರೈಜಿನ ತಕ್ಕಂಗ ಎಂಟರ್ಪ್ರೈಸ್ ಇಡ್ರ 500, 300, 200 ಇಡಾರ. ಅದ್ರ ತಕ್ಕಂಗ ಬಹುಮಾನ ಕೊಡ್ರ. ಆದ್ರ ಅವತ್ತಿಂದ ಕೊಡ್ರ. ಅವತ್ತಿನ ದಿನ ಒಂದ್ ಚಂದ ಹಬ್ಬ ಮೊದ್ಲಿಂದ ಅವತ್ತಿನ ದಿನ ಒಂದ್ ಚಂದ ಕೊಡ್ಲಣ, ಏನೋ ಖುಷಿ ಅಣ್ಣ. ಇಲ್ಲಿ ಹಬ್ಬ ಮಾಡಿ 8 ದಿನ 10 ದಿನ ಇಲ್ಲ ತಿಂಗಳ ಇಲ್ಲ 2 ತಿಂಗಳ ಅದು ಕೊಡಂಗ ಅಲ್ಲ. ಒಂದೊಂದು ಹಬ್ಬದಾಗ ಕೊಟ್ಟೇ ಇಲ್ಲ. ನಾಳೆ ಅಲೌನ್ಸ್ ಮಾಡ್ತಾನೆ ಅಂತ ಹೇಳ್ತಾರ, ನಾಳೆ ಕೊಡಲ್ಲ, ನಾಡ್ದು ಕೊಡಲ್ಲ, ಒಂದೊಂದ್ ಹಬ್ಬದಾಗ ಕೊಟ್ಟೇ ಇಲ್ಲ. ಕೊಡ್ಲಿಲ್ಲ ಬಾಳ ಆಗಿರ ನಮ್ಗೆ. ಹಿಂಗ 15 ದಿನ ಗಂಟ್ಲಿ ಹೇಳ್ಕೊಂತ ಹೋದ್ರ ಬಾಳ ಮಂದಿ ಆಗಿರ. ಹಬ್ಬದಾಗ ಏಳ ಸಲ ಬಹುಮಾನ ಕೊಟ್ಟಾರ ಅಂತ ಹೇಳಿದ್ರೆ ನೀನ ತಿಳ್ಕೋಬೇಕ. ಅಣ್ಣ 20 ದುಡ್ಡು ಖರ್ಚು ಮಾಡಿದ್ರಿ ನಾವು ಮನೆ ಹಾಕ್ಬೋದು ಬ್ರದರ್. ಈಗ ಹೇಳಿದ್ರಲ್ಲ, ಇಲ್ಲ ಈಗ ಹೊರಿ ಹಬ್ಬ ದುಡ್ಡುಗೋಸ್ಕರ ಮಾಡಕ್ ಕುಂತಾರ ಅನ್ನೋದು ಏನದಾರಲ್ಲ ಬ್ರದರ್, ಒಂದ್ ಹಬ್ಬಕ್ಕೆ ನನ್ನ ಪ್ರಕಾರ, ನಾನು ತಿಳಿದ ಪ್ರಕಾರ ಒಂದ್ ಹೊರಿ ಹಬ್ಬಕ್ಕೆ ಹಾಕೋದು 30,000 ರೂಪಾಯಿ ನಿಕ್ಕಿ ಬೇಕಾ ಬ್ರದರ್? 25,000 ರಿಂದ 30,000 ರೂಪಾಯಿ ಬೇಕು ಬ್ರದರ್. ಅದಷ್ಟೇ ಅಲ್ದೆ ನಾವು ಈಗ ಏನಾಗಿದೆ ಗೊತ್ತಾ, ನನ್ನ ಪ್ರಕಾರ ಕಮಿಟಿ ದೊಡ್ಡ ಕಮಿಟಿ ಎಲ್ಲಾ ಕಲಾಂತರ ವರ್ಷದಿಂದ ಹೊರಿ ಹಬ್ಬ ಮಾಡ್ಕೊಂಡ್ ಬಂದ ಕಮಿಟಿಗಳಿಗೆ ನನ್ನೊಂದು ಕೋರಿಕೆ ಏನ್ ಗೊತ್ತಾ, ಆದಷ್ಟು ಎಂಟ್ರೆನ್ಸ್ ಫೀಸ್ ಗಳನ್ನ ಕಮ್ಮಿ ಮಾಡ್ರಿ. ಯಾಕೆ ಗೊತ್ತಣ್ಣ, ಎಷ್ಟೋ ಬಡವ್ರ ಹೋರಿ ಅಣ್ಣ ಇದ್ದಂತ ಹೋರಿಗಳು ಹೆಂಗ ಕಟ್ತಾರಣ್ಣ, ಹೆಂಗ ಕಟ್ಟಿ ಹೊರಿ ಹಬ್ಬ ಮಾಡೇ ಮಾಡ್ತಾರ ಅವ್ರ. ನಂದೇನು ಗೊತ್ತಾ, ಇಂತ ಬಡವ್ರ ಹೋರಿಗಳು ತುಂಬಾ ಅದಾವ, ಅವ್ರಿಗೆ ಎಂಟ್ರೆನ್ಸ್ ಫೀಸ್ ಕಮ್ಮಿ ಮಾಡಿದ್ರ ಅವ್ರಿಗೆ ಎಷ್ಟೋ ಕಟ್ಟಿ ಹೊರಿ ಹಬ್ಬಕ್ಕೆ ಹಾಕ್ತಾರ. ನಮ್ಮ ಊರಾಗ ಬಾಳ ಅದಾವ್ರಿ ಪಾಪ, ಎಂಟ್ರೆನ್ಸ್ ಫೀಸ್ಗೋಸ್ಕರ ಖರ್ಚಿಂದಗೋಸ್ಕರ ಹಂಗಾಗಿ ಊರಿ ಮನ್ಯಾಗ ಕಟ್ಕೊಂಡ್ ಹಂಗ ಸುಮ್ಮನೆ ಅದಾರ. ನಾವ ಬಡಬಾರ್ದಂತ ನಾವ್ ಕೂಲಿ ಮಾಡಿ ಅದ್ರ ತಂದ ಹಬ್ಬ ಮಾಡ್ಸೇ ಮಾಡ್ತೀವಿ. ಉದಾಹರಣೆಗೆ ಬಡ್ಡಿ ಅಂತ ವಿನಾಯಕಣ್ಣ ಮಿಸಿ ಸರ್ಕಾರ ಮಿಸಿ ದರ್ಬಾರ್ ಹೋರಿ ಮಾಲಕನ್ ತಗೋತೇನೆ ಬ್ರದರ್. ಆ ಹೋರಿ ಮಾಲಕರು ಕಲಾಂತರ ವರ್ಷ ಸಣ್ಣಂದ್ರತ್ಲೆ ಅವ್ರ ಹಬ್ಬ ಮಾಡ್ಕೊಂಡ್ ಬಂದಾರ. ಅವ್ರನ್ನ ನಾವು ಸಂದರ್ಶನ ಮಾಡಿದಾಗ ಕೇಳಿದೆ ಬ್ರದರ್, ಅವಾಗಿನ ಹೋರಿ ಹಬ್ಬ ಯಾವ ರೀತಿ ನಡೀತಿ, ಈಗಿನ ಹೋರಿ ಹಬ್ಬ ಯಾವ ರೀತಿ ನಡೀತಿ ಅಂತ ಕೇಳಿದ್ರು ಬ್ರದರ್. ಆ ಹೋರಿ ಮಾಲಕ್ ಏನ್ ಹೇಳ್ದಾಗ ಗೊತ್ತಾ ಬ್ರದರ್, ಲಕ್ಷಾಂತರ ರೂಪಾಯಿ ಕೊಟ್ಟು ಹೋರಿ ತರ್ತೇವೆ ಒಂದ್ಮೇಲೆ ಇವ್ರು ಕೊಡಂತ ಪ್ರೈಸ್ ಹೋರಿ ಕಿಮ್ಮತ್ ಕಡ್ದಂಗ ಆಗ್ಬಿಟ್ಟಿದ್ ಬ್ರದರ್. ನಾ ಅದಕ್ಕೋಸ್ಕರ ಈ ಹೋರಿ ಹಬ್ಬ ನಡೆಯೋದ್ರ ನೋಡಿ ಬೆಳೆದಂತ ಹೋರಿಗಳಿಗೆ ಜಾಸ್ತಿ ಕೊಡ್ತಿದಾರ. ನನ್ ಹೋರಿಗಳು ಟಾಪ್ ಅಲ್ಲಿ ಅದಾವ. ಅವ್ರ ಹೋರಿಗಳು ಬಿಸಿ ಸರ್ಕಾರ ಮಿಸಿ ದರ್ಬಾರ್ ಹೋರಿ ಹಬ್ಬದಾಗ ಒಂದು ಛಾಯ ಮೂಡಿಸಿ ತನ್ನದೇ ಆದಂತ ಒಂದು ಗತ್ತು ಗಾಂಭೀರ್ಯವನ್ನು ಮೂಡಿಸಿದಂತ ಹೋರಿಗಳು ಎರಡು. ಅವು ತುಂಬಾ ಫೇಮಸ್ ಆದಂತ ಹೋರಿಗಳ. ಅದ ಹೋರಿ ಮಾಲಕ್ ಏನ್ ಹೇಳ್ದ ಗೊತ್ತಾ ಬ್ರದರ್, ನಾ ಹೋರಿ ಹಬ್ಬಕ್ಕೆ ಹಾಕಲ್ಲ ಅಂತ ಕೇಳ್ತಾರ ಬ್ರದರ್. ಒಂದ್ಸತಿ ಹಬ್ಬ ಸಾಕಂದತಿ ಅಂತೈತಿ ಅಂತ ಹೇಳ್ತಾರ ಅವ್ರು. ಸಾಕ ನಾನು ಹಬ್ಬ ನ್ಯೂಟ್ರಲ್ ಮಾಡ್ತೀನಿ, ಮನಿ ದೇವ್ರಂಗ್ 2 ಬಸವಣ್ಣನ ಕಟ್ಟೇವಿ, ಇವನ ಮನಿ ದೇವ್ರನ್ನ ಪೂಜಿಸ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತಾರ ಬ್ರದರ್. ತಿಳ್ಕೊಳ್ಬೇಕಾದ್ರೆ ವಿಷಯ ಇಷ್ಟ ಬ್ರದರ್. ಇಲ್ಲ ನಾವು ಹಬ್ಬಕ್ಕೆ ಪ್ರೈಸ್ ನಾವು ಹೋರಿ ಕಟ್ಟ್ಯಾರ ಅನ್ನೋರ್ಗೆ ಏನೈತಿ ಬ್ರದರ್, ಈ ವಿಡಿಯೋ ಅವ್ರಿಗೆ ಅರ್ಥ ಆಗಿರ್ತೈತಿ. ನನ್ನ ಇಷ್ಟು ಸಂದರ್ಶನ ಅತಿ ಹೆಚ್ಚು ನನಗೆ ಇಷ್ಟವಾದಂತ ಸಂದರ್ಶನ ಬಡವರ ಮನಿ ಹೋರಿ ಬೆಳಕಿಗೆ ಸಂದರ್ಶನ, ನನಗೆ ಅತಿ ಹೆಚ್ಚು ಖುಷಿ ಕೊಟ್ಟ ಸಂದರ್ಶನ ಈ ಹೋರಿ.
ಹಿಂಗ ಈ ಹೋರಿ ಎಲ್ಲಾರ ಹೋರಿ ಹಬ್ಬದಾಗ ನಾ ಇನ್ನೊಂದು ಅಭಿಮಾನಿಗಳು ಕೇಳ್ಕೊಂಡಿದ್ದೀನಿ ಗೊತ್ತಾ, ನಾವು ಅಥವಾ ಡಿಪೆಂಡ್ ಆಗ್ಬಿಟ್ರೆ ಹೆಂಗ್ ಗೊತ್ತಾ, ಈಗ ಒಂದ್ ಬೆಳೆದಂತ ಹೋರಿ ಹೆಸರು ಬೇಡ, ಆ ಬೆಳೆದಂತ ಹೋರಿ ಈ ಹೋರಿ ಇಷ್ಟ ಟಾಪ್, ಈ ಮೈಂಡ್ ಸೆಟ್ ಒಳಗ್ ನಾವ್ ಬಂದೇವಣ ಅಣ್ಣ. ನಾವ್ ಆ ಮೈಂಡ್ ಸೆಟ್ ತಗದ್ ನೋಡಿ ಪ್ರತಿಯೊಂದ್ ಹೋರಿ ಟಾಪ್ ಇರ್ತಾವ್ರಿ. ಅವ್ ನಮ್ ಬಡವ್ರ ಊರಿ ಯಾವಾಗ ಇದ್ರು ಟಾಪ್ ಇರ್ತಾವ್ರಿ. ಆದ್ರ ಅವ್ ಬೆಳಕಿ ಬರೋದ ಅಷ್ಟ ಕಷ್ಟ ರೀ. ಬೆಳಕಿ ಬಂದ್ವ ಅಂದ್ರ ಅವ್ ಊರಿ ನೋಡಿ ಅವ್ರ ಹೆಸರು ಹೇಳಿ ಊರಿ ಬಗ್ಗೆ ಹ್ಞೂನ್ರಿ ಅದ ಟಾಪ್ ಐತೆ ಇಲ್ಲ ಅನ್ನೋದ ನಮ್ ನೋಡೋದ್ ಬೇಡ, ಊರಿ ಹಬ್ಬ ನೋಡ್ರಿ ನಾವ್ ಅದಕ್ಕ ನಮ್ ನೋಡ್ರಿ ಅಂತಂದ್ ಇಲ್ಲಿವರೆಗೆ ಅದ್ರಿ ಹೇಳಿಲ್ಲ. ಊರಿ ನೋಡ್ಕೊಳ್ಳಿ ಅಂತಂದ ನಾವ್ ಅದನ್ನ ಹೇಳ್ತಾವ್ರಿ. ಊರಿ ಹಬ್ಬ ನೋಡಿ ಹಬ್ಬ ಇಡರಿಗೆ ಒಂದ್ ಮಾತು ಏನ್ ಹೇಳೋದಂದ್ರಿ, ಹಬ್ಬ ಇಡರಿಗೆ ಹೇಳೋದೊಂದ್ ಮಾತಂದ್ರೆ ಏನು, ಎತ್ತು ಯಾವ ತರ ಹೊಕ್ಕೈತಿ ನೋಡಿ ಪ್ರೈಸ್ ಕೊಡ್ಬೇಕು. ಈಗ ಒಂದೊಂದು ಸಾಣ ಬರ್ತಾವು, ಅವಕ್ಕ 50,000 ಕೊಡ್ತಾರ, 1,00,000 ಕೊಡ್ತಾರ, ಅವ್ರಿಗೆ ಬಹುಮಾನ ಕೊಟ್ಬಿಡ್ತಾರ. ನಮ್ಮ ಎಲ್ಲ ಫುಲ್ ಜನ ಹೋಳ್ ಮಾಡ್ಕೊಂತ ಅಲ್ಲಿ ಕಡೆಗೆರೆ ನಿಂತ್ಕೊಂಡ್ ನೋಡಿದ್ರ ಸೀದಾ ಗೇಟ್ ಕಂಡಿರ್ಬೇಕು ನಮ್ಗೆ. ಅಷ್ಟ್ ಜನ ಹೊಳ್ಕಿ ಹೊಡ್ಕಂತ ಹೋಳ್ ಮಾಡ್ಕೊಂತ ಬರೋದು ಜನ, ಅದಕ್ಕೆ ಪ್ರೈಸ್ ಇಲ್ಲ. ಅವೆಲ್ಲ ಮೆಲ್ಕ ಹಂಗ ಸಾಣ ಹೋಗ ಕೊಡ್ತಾರ, ರೊಕ್ಕ ಕೊಡೋದಿನ ಕೊಡೋದು. ಅಂದ್ರೆ ಪ್ರೈಸ್ ಗಳಿಂದೆಲ್ಲ ದುಡ್ಡು ದುಡ್ಡು ಕೊಡ್ತಾವಂತಾರೆ. ಬಾಳ ಜನ ತಗೋತಾರ. ಎಲ್ಲ ಇದಕ್ ಇದೆಲ್ಲ ಕೊಡ್ತಾರ್ರಿ, 1,00,000 ಕೊಡ್ತಾರೆ. ಅದಾರಿ ಹಂಗಾಗಿ ವರ್ಷ ನಾವ್ ಹಬ್ಬನ ಅಲ್ಲಿ ಹಬ್ಬ ಫಿಕ್ಸ್ ಆಗೈತೆ ಅಂದ್ರ ಅಲ್ಲಿ ಇಲ್ಲಿ ಬಹುಮಾನ ಫಿಕ್ಸ್ ಆಗೈತ. ಈ ಟೈಪ್ ಆಗೈತ್ರಿ ಈ ವರ್ಷ. ನಾ ಇಷ್ಟ ಕೊಡ್ತೇನಿ, ನಿನ್ಗೆ ಇಷ್ಟ ಕೊಡು. ಹಂಗಾಗಿ ಅವು 2 ರೌಂಡ್ 3 ರೌಂಡ್ ರೀ ತಡಸದೆ. ನಮ್ಮಂತ ಬಡವ್ರ ಹಂಗ 10, 11, 12 ಊರಿ ನೋಡ್ಕೊಳ್ಳಿ ಅದು ಎಷ್ಟು ಕಷ್ಟಪಟ್ಟು ಹಬ್ಬ ಮಾಡಿರ್ತೈತಿ. ಇನ್ನೊಂದ್ ವಿಚಾರ ಬಂದ್ರೆ ನಾವ್ ನೋಡೋದಂತ ಹಬ್ಬನ ಬೇರೆ. ಈಗ ನಾವು ಅಭಿಮಾನಿಗಳು ನೋಡೋ ಹಬ್ಬ ಏನ್ ಗೊತ್ತಾಣ, 1 ರೌಂಡ್ ಹಿಂಗ್ ಪಾಸ್ ಆತ, ಈಗ ಎಷ್ಟ್ ಪಾಸ್ ಆತ ಅಷ್ಟ ನೋಡ್ತೇವಣ. ನಿಜ ಹೇಳ್ಬೇಕಂದ್ರ ಆ ಹೋರಿ ಅಭಿಮಾನಿಗಳ ತನ್ನ ನೋವನ್ನ ಲೆಕ್ಕಿಸದೆ ಹಬ್ಬ ಮಾಡಿರ್ತೈತಿ. ಮಾಲೀಕನ ಖುಷಿ, ಮಾಲೀಕನ ನೆರವೇರಿಸ ಆಸೆಗೋಸ್ಕರ ತನ್ನ ಎಲ್ಲಾ ನೋವನ್ನು ನುಂಗಿರ್ತೈತಿ ಬ್ರದರ್. ಅದ ಹೋರಿ ನೋವೆಲ್ಲ ನುಂಗ್ಕೊಂಡು ಹಬ್ಬ ಮಾಡ್ಕೊಂಡ್ ಬಂದಿರ್ತೈತಿ. ನಾವ್ ಒಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ಇಷ್ಟೆಲ್ಲಾ ನೊಂದಂತ ಹೋರಿ ಮಾಲಕರದಾರ, ನೊಂದಂತ ಹೋರಿಗಳದವು. ಯಾವ ಹೋರಿಗೆ ಅನ್ಯಾಯ ಮಾಡ್ಬಾರ್ದು, ಮಾಲಕಿಗೆ ಮಾಡ್ಕೊರಿ. ಅವ್ನ್ ಬಾಯಿ ಅವ್ ಹೇಳ್ಕೊತಾನ ಬ್ರದರ್, ಹಿಂಗಾಗೈತಿ ಅಂತಂದ್ರೆ ಈ ಮೂಕ್ ಪ್ರಾಣಿ ನಡುವೆ ಇರೋದು ಬೇಡ. ಇನ್ನೊಂದು ನಿಮ್ದು ಯಾವ್ದೇ ದ್ವೇಷ ವೈರತ್ವ ಏನೇ ಇರ್ಲಿ, ಹೋರಿ ಹೆಸರು ತಿರ್ತಿ ಹೋರಿ ಮೇಲೆ ಯಾವತ್ತೂ ಬೇಡ. ನಿನ್ನ ವೈರತ್ವ ತಾಕತ್ತು ದಮ್ಮು ನಿಮ್ ಮಾಲೀಕ್ ನೋಡಿ ಬಿಟ್ಟಿದೆ, ಈ ಹೋರಿ ನಡುವಂಕರ್ ಬೇಡ ಬ್ರದರ್. ನಾ ಕೇಳ್ಪಟ್ಟೆ ಹೋರಿ ಹಬ್ಬ ಮಾಡಕ್ಕಂತ ನಾವು ಸಾಕಷ್ಟು ದುಡ್ಡು ಮಾಡಿದೀವಿ, ಸಾಕಷ್ಟು ಮಾಡಿದ್ರೆ ಅಂತ ಹಿಂಗೆಲ್ಲಾ ಕೇಳಿದ್ಯಾ. ನೀವ್ ಹೇಳಿದ ಪ್ರಕಾರ, ನಾನು ಸಂದರ್ಶನ ಮಾಡಿದ ಪ್ರಕಾರ ತುಂಬಾ ಹೋರಿ ಮಾಲೀಕರು ಹೇಳಿದಾರ, ದುಡ್ಡು ಅಂಕರ್ ಯಾರು ಮಾಡಕ್ ಆಗಲ್ಲ ಬ್ರದರ್. ದುಡ್ಡು ಮಾಡಕ್ಕಾಗಲ್ಲ. ಏನೈತ್ರಿ 20-30 ಸಾವಿರ ಕಟ್ಟಿರ್ತೇವ್ರಿ, 1,000 2,000 ಬಹುಮಾನ ಕೊಟ್ಟಂದ್ರ ದುಡ್ಡು ಹಾಕೈತೇನ್ರಿ? ಅದ ದುಡ್ಡು ಆಗದಲ್ಲ. ನಾವೆಲ್ಲ ಖರ್ಚು ಮಾಡಿ ಇನ್ನು ದುಡ್ಡು ಹೋಗೈತಿ ಹೊರತ ಬರೋದಲ್ರಿ. ಹಂಗ ನಮ್ ಊರಿ ಖುಷಿಗೋಸ್ಕರ ಮಾಡ್ತಾ ಇದ್ದೇವೆ ಅನ್ನೋದು ಅಷ್ಟೇ ತಿಳ್ಕೊಬೇಕ್ರಿ. ಅಷ್ಟ ನೀವು ಹಬ್ಬ ಮಾಡಿದ್ಮೇಲೆ ಬೆಳೆದಂತ ಹೋರಿಯರು ನಿಮ್ ಹಬ್ಬ ನೋಡಿ ಒಬ್ರು ನಿಮ್ಗೆ ಸಾಥ್ ಕೊಟ್ರ? ಯಾರ್ಯಾರು ಕೊಟ್ಟಲ್ರಿ ಇಲ್ಲಿವರೆಗೆ? ಅಣ್ಣ ದೇವಗೇರಿಯಾಗ 8 ಸಲ ಹೋಗೈತಿ. ಅದು ಒಂದ್ ಎತ್ತು ಸೆಕೆಂಡ್ ಬಹುಮಾನ ಅದಕ್ಕೆ ಹೇಳಿದ್ರು. ದೇವಗೇರಿಯಾಗ ಇದ ಬಂಪರ್ ಆಗಿತ್ತು. ಅದು ಕೊಟ್ರ, ಆ ಎತ್ತಿ ಕೊಟ್ರ, ಈ ಎತ್ತು ಬಿಟ್ರ. ಅದ ಯಾವ ಊರಿ ಅಂತ ಹೇಳ್ಬಾರ್ದ್ರಿ. ಅದನ್ನ ಆ ಊರಿ ಹೆಸರು ಹೇಳ್ಬಾರ್ದ್ರಿ. ಅದಕ್ಕ ಅದ ಹೆಸರು ಹೇಳಿದ್ರ ಇದಾಗಲ್ರಿ. ಅದು ನಮ್ದು 8 ರೌಂಡ್ ಹೋಗಿತ್ರಿ. ಅದ್ರಾಗ ದೇಗೇರಿ ಒಳಗ ಮಾತ್ರ ನಮ್ದ ಟಾಪ್ ಊರಿ. ಯಾವ ಆಕ್ಷನ್ ಜನ ಹೋಳ್ ಮಾಡೋ ಅಂತ ಊರಿ ಯಾವುದಿಲ್ಲ. ನಮ್ದೊಂದ ಡಿಕರ್ಷನ್ ಎಲ್ಲಾ ಅಂದ್ರ ನಮ್ದ ಟಾಪ್ ಊರಿ. ಎಲ್ಲಾ ಅಗಸಿ ಅನ್ನೋದ ಕಲ್ಮೇಶ್ವರಾಗ ಕೊಡೋದ್ ಫಸ್ಟ್ ಪ್ರೈಜ. ಅಂದಂತರ ರಾತ್ರಿ 5 ಗಂಟೆಗೆ ಹಬ್ಬ ಮುಗಿತು. 8 ಗಂಟೆ ಅನ್ನದ್ಮೇಲೆ ಚೇಂಜ್ ಆಗ್ಬಿಟ್ಟು ಕಮಿಟಿಯರ್ ಚೇಂಜ್, ಜನ ಹಿರಿಯರೇ ಚೇಂಜ್ ಮಾಡಿಬಿಟ್ರಿ. ಅವ್ರ ಊರನ್ನಾರ ಮಾಡಿದಾರೆ ಕಮಿಟಿಯರ್ ಇದಕ್ಕ ಕೊಡ್ಬೇಕು, ಕಲ್ಮೇಶ್ವರಾಗ ಕೊಡ್ಬೇಕು. ಹಬ್ಬ ನೋಡ್ರಿ, ಹಬ್ಬ ತೀರ್ಮಾನ ಮಾಡಿ ಫಿಕ್ಸ್ ಮಾಡಿ 1 ತಾಸ್ನ್ಯಾಗ ಅದ ಬದ್ಲಿ ಮಾಡಿ ಈ ಬಹುಮಾನ ಕೊಟ್ರಿ. ಅವ್ರ ಕಮಿಟಿಯರ ಬಂದ್ ಹೇಳಿದ್ರು ನಿಮ್ಗೆ ಫಿಕ್ಸ್ ಮಾಡಿ ನಿಮ್ಗೆ ಮಾಡಿದ್ವಪ್ಪ, ಆಗ್ಲಿಲ್ಲ ನಮ್ಮೂರ್ ಯಾವ ಹಬ್ಬ? ದೇಗೇರಿ ಹಬ್ಬ. ದೇವಗೇರಿ ಹಬ್ಬ ನಮ್ ಕ್ಷಮಿಸ್ರಿ, ನಾವೆಲ್ಲ ತಪ್ಪಾಗೈತಿ ನಮ್ಮದ. ಹಿಂಗ್ ಮಾಡಿದ್ರೆ ಇನ್ನೊಂದ್ ಇಟ್ಟಾಗ ಮಾತ್ರ ನಿಮ್ಗೆ ಕೊಡ್ತೇವೆ. ಕಮಿಟಿ ಅರ್ಧ ಏನಿರುತ್ತೆ 100 ಕೊಟ್ರಿ, 2ನೇ ಬಹುಮಾನ ಕೊಟ್ರಿ. ನಿಮ್ಗೆ ನಿಮ್ ಹೋರಿ ಹಬ್ಬ ನೋಡಿ, ಹೋರಿ ಹಬ್ಬದ ತಕ್ಕನ ಪ್ರೈಸ್ ಕೊಟ್ಟಂತ ಕಮಿಟಿ ಯಾವ ಹಬ್ಬ? ಅದ ದೇಗೇರಿ ಹತ್ತಿಮತ್ರ. ಆದ್ರ ಅದ್ರಾಗ ಸ್ವಲ್ಪ ಮೋಸ ಮಾಡ್ಯಾದ್ರಿ. ಮೋಸ ಮಾಡಿಲ್ಲ ಅಂದ್ರೆ ಊರನ್ನ ಮೋಸ ಮಾಡಿದ್ರಿ. ಅದಕ್ಕೆ ದೇಗೇರಿಯಾಗ ಮಾತ್ರ ಹತ್ತಿ ಮಕ್ಕಳಾಗ ಕಮಿಟಿ ಕೊಟ್ರಿ. ಅವ್ರು ಇವ್ರ ಹೇಳಿ ನಮ್ಗೆ ಮೋಸ ಮಾಡಿದ್ರು.
ಬ್ರದರ್ ಅಷ್ಟೆಲ್ಲಾ ಆಗಿನ ಸಿಚುವೇಶನ್ ನೋಡಿದಾಗ ಇನ್ನು ಹೊರಿ ಕೊಟ್ಟು ಬಿಡೋಣ ಇದನ್ನ ಸಾಕಂತ ನಿಮ್ಗೆ ಅನ್ಸಲಿಲ್ಲ? ಇಲ್ಲ ಅನ್ಸಲ್ರಿ. ಅದು ಈಗ ಆದ್ರೂ ಕೊಡಲ್ರಿ ನಾವು. ಅದನ್ನ ಎಷ್ಟ್ ಲಕ್ಷ ಕೊಡ್ತೀನಿ ಅಂದ್ರೆ ಕೊಡಲ್ಲ ನಾವು. ನೀವು ಇನ್ನು ಎಷ್ಟೋ ನಮ್ಗ್ ಕಷ್ಟ ಬರ್ಲಿ ಹೋರಿ ಹಬ್ಬ ಮಾಡ್ತೀರಿ. ಹೋರಿ ಹಬ್ಬ ಮಾಡ್ತೇವ್ರಿ. ವರ್ಷ ಬಿಡಂಗಲ್ಲ. ವರ್ಷ 6 ಹಬ್ಬ 7 ಹಬ್ಬ ಹಾಕೇತಿರ್ತದೆ. ನಮಗ್ ಬೇಕಾಗಿರೋದು ಸರ್ ಹೋರಿ ಹಬ್ಬಕ್ ಬೇಕಾಗಿರೋದು ಇವ್ರು ಆಲ್ಮೋಸ್ಟ್ ಅಲ್ಲ ಇಂತ ಹೋರಿಗಳು ಬೆಳಕಿಗೆ ಬಿಡ್ಬೇಕು. ಬ್ರದರ್ ನೀವು ಕಲ್ಮೇಶ್ವರ ಅಂತಂದ್ ಈಗ ಕೆಲವೊಂದ್ ಜನ ಗೊತ್ತಿಲ್ಲ, ನನಗೆ ಕೇಳಿದ್ರ ಬ್ರದರ್, ನನಗೆ ನೀವ್ ಯಾತರ ಹೇಳಿದ್ರೆ ನನ್ಗೆ ಆತರ ಕೇಳಿದ್ರೆ ನೀ ಎಷ್ಟೋ ದೂರಗಳು ಹೋಗಿ ವಿಡಿಯೋ ಮಾಡ್ತಿದಿ, ಈಗ ನಿನಗೆ ಇದರಿಂದ ಏನ್ ಸಿಗುತ್ತೆ, ನಿನಗಿದ್ರಿಂದ ನಿನ್ಗೇನ್ ದುಡ್ಡು ಕೊಡ್ತಾರ, ಹೆಂಗ ದುಡ್ಡು ಸಿಗುತ್ತೆ ಏನಂತಂದ್ ಅದಕ್ಕೆ ನಮ್ಮನ್ನ ಇನ್ನೊಬ್ರು ಕೇಳಿದ್ರಿ, ಬ್ರದರ್ ನೀನ್ ಹೊರಿ ವಿಡಿಯೋ ಮಾಡಕ್ ಬರ್ತೀಯಲ್ಲ, ನಿನ್ಗೇನ್ ದುಡ್ಡು ಕೊಡ್ಬೇಕಾ ಏನಂತ ನನ್ ಕೇಳಿದ್ರ ನಾ ಹೇಳೋದ್ ಉದ್ದೇಶ ಇಷ್ಟ, ನನ್ನ ಸ್ವೇಚ್ಛೆಯಿಂದ ಹೇಳ್ತೀನಿ ಬ್ರದರ್. ದುಡ್ಡನ್ನ ಬೇಕಾದ್ರೆ ಗಳಿಸ್ಬೋದ, ಯಾ ರೀತಿಯಿಂದ ಆದ್ರೂ ಗಳಿಸ್ಬೋದ. ನಿಮ್ಮೆಲ್ಲರ ಪ್ರೀತಿ ಗಳಿಸಾಕ ಆ ಬಸವಣ್ಣನ ಸಾಕ್ಷಿ ಆಗಿರ್ತಾನ. ನನಗ ಆ ಬಸವಣ್ಣನ ಆಶೀರ್ವಾದದಿಂದ ನಾನು ಇನ್ನೂ ಎಷ್ಟೋ ಕಷ್ಟ ಬರ್ಲಿ ಇದರಿಂದ ವಿಡಿಯೋಗಳನ್ನ ಮಾಡ್ಕೊಂತ ಹೋಗ್ತೀನಿ. ಇನ್ನೊಂದ್ ವಿಚಾರ, ನೀನು ನನಗೆ ಕೇಳಿದೆ, ನಿನ್ನ ವಿಡಿಯೋ ನೋಡೋ ನಿಂಗೆ ಗೊತ್ತಾಗಿರ್ತದೆ ಇಲ್ಲ ನೀ ಇದರಿಂದ ಏನ್ ಸಾಧಕಾಗೈತಿ, ಇದರಿಂದ ಏನ್ ಮಾಡಕ್ ಅಂತ ಹೇಳಿ ಅಲ್ಲ. ನನ್ನ ಪ್ರಕಾರ ನಾ ಇಷ್ಟು ಸಂದರ್ಶನ ಮೂಲಕ ಪ್ರಕಾರವಾಗಿ ನಾನು ಓದಿದ್ದೇನೆ. ಅಮೂಲ್ಯವಾದದ್ದು ದುಡ್ಡು ಅಂತ ಮಾಡಿದ್ದೆ ನಾನು. ಅಮೂಲ್ಯವಾದದ್ದು ಪ್ರೀತಿ ವಿಶ್ವಾಸ, ಅವರ ಮನೋಭಾವ, ಅವರ ಒಂದು ಪ್ರೀತಿ ವಿಶ್ವಾಸದ ಮುಂದೆ ಅಣ್ಣ, ನಿಮ್ಮ ಪ್ರೀತಿ ವಿಶ್ವಾಸ ಏನೈತಿಲ್ಲ ಅದ್ರ ಮುಂದೆ ಅಮೂಲ್ಯವಾದ ಯಾವುದೂ ಇಲ್ಲ ಅಣ್ಣ. ಅಣ್ಣ ನೀ ದುಡ್ಡಿಂದ ಅದ ಪ್ರೀತಿ ವಿಶ್ವಾಸ ಅಮೂಲ್ಯ ಕೊಂಡ್ಕೊಳಕ್ ಆಗತ್ತಾ? ಅದಾಗಲ್ಲ. ನನ್ನ ವಿಚಾರ ಇಷ್ಟ, ನೀ ನೋಡುವಂಗೇನು ಹೇಳಿರಲ್ಲ, ನಾ ಹೇಳೋದು ಒಳ್ಳೆ ವಿಚಾರ. ನಾ ಪ್ರೀತಿ ವಿಶ್ವಾಸಕ್ಕೆ ಮಾಡಕ್ ಕುಂತೀನಿ. ಇನ್ನೊಂದು ನನಗ ಫೋನ್ ಮುಖಾಂತರ ಯಾರ ಮುಖಾಂತರ ಕೇಳಿದ್ರ, ಅಣ್ಣ ನಮ್ದು ಹೊರಿ ಸಂದರ್ಶನ ಐತಿ ಮಾಡೋದೈತಿ, ದುಡ್ಡು ಎಷ್ಟು ಹೇಳ ಅಂತಂದ್ರೆ, ಬ್ರದರ್ ನಾ ಪ್ರೀತಿ ವಿಶ್ವಾಸಕ್ಕೆ ಮಾಡಕ್ ಕುಂತೀನಿ. ದುಡ್ಡೋಸ್ಕರ ನಾ ಯಾವತ್ತೂ ಮಾಡಕ್ ಕುಂತಿಲ್ಲ. ಇನ್ನು 5 ವರ್ಷ ಆದ್ರೂ ಇನ್ನು 10 ವರ್ಷ ಆದ್ರೂ ನಾನು ದುಡ್ಡಿಗೆ ಯಾವತ್ತೂ ಮಾಡಲ್ಲ, ಪ್ರೀತಿ ವಿಶ್ವಾಸಕ್ಕೆ ಮಾಡ್ತೇನೆ. ಈಗ ಹೋರಿ ಕರ್ನಾಟಕದ ಯಾವ ಮೂಲೆಯಾಗಿದ್ರು ಬಂದ್ ಮಾಡೇ ಮಾಡ್ತೇನೆ. ಅಲ್ಲಿದ್ದಾನ ಅಣ್ಣ ಹಂಗಂದ ಬಂದ್ ನಮ್ ಊರಿಗೆ ಯಾರು ಇಲ್ಲಿವರೆಗೆ ಆದ್ರೆ ಯಾರು ಬಂದಿಲ್ಲ, ಯಾರು ಒಂದ್ ಫೋಟೋ ಇದನ್ನ ಮಾಡಿಯಲ್ರಿ. ಅಲ್ಲಿದ್ದಾನ ಬಂದ್ ಮಾಡ್ದಿಯಲ್ಲ ಅಣ್ಣ, ಅದ ನಮಗ್ ಖುಷಿ. ಈ ನಮ್ ಬಡವ್ರ ಹೋರಿ ಅಂತ ಎತ್ ಹಿಡಿಯಕಂತ ನಿಂತ್ಕೊಂಡಿದ್ದಾರಲ್ಲ ಅಣ್ಣ, ಅದ ಖುಷಿಯಿಂದ ಅಣ್ಣ. ನೀವ್ ತಿಳ್ಕೊಂಡ್ರಿ ಹೋರಿ ನಿಮ್ದು ಅಂತ ತಿಳ್ಕೊಂಡ್ರಿ, ನಾ ಬಂದಿರೋದು ಹೋರಿ ನಂದ್ ಅಂತ. ಹ್ಞೂನಣ್ಣ ಹೋರಿ ನಮ್ದ ಅದು. ನನ್ನ ಹೋರಿಗೊಂದು ಮರುಪ್ರಸಾರ ಮಾಡ್ಬೇಕು, ಒಂದು ವಿಡಿಯೋ ಮಾಡ್ಬೇಕಂತ ಬಂದೇನೆ ಅಷ್ಟೇ ಅಣ್ಣ. ಹೋರಿ ನಮ್ದ ಅಲ್ಲಣ್ಣ, ನಮ್ ಹೋರಿ ಜೊತೆ ಹುಡ್ರು ಬರ್ತಾರಲ್ಲ ಅವ್ರದ ಹೋರಿ. ನಾವು ಕೇಳ್ತೀನಿ, ಹಂಗಾಗಿ ಹೋರಿಗೆ ಒಬ್ಬರ ಮಾಲೀಕರ, ಅಭಿಮಾನಿಗಳೆಲ್ಲ ಮಾಲೀಕರೇ, ಎಲ್ಲಾರು ಮಾಲೀಕರ? ಎಲ್ಲಾರು ಮಾಲೀಕರು ನೋಡ್ರಿ. ನಾವ್ ಒಬ್ರ ಮಾಲೀಕರಲ್ಲ, ಎಲ್ಲಾರು ಮಾಲೀಕರು. ಅಂದ್ರ ಇದೆ ಅಭಿಮಾನಿಗಳಿಂದ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗಾಗಿ ಮಾಡುವಂತ ಹಬ್ಬ ಹೋರಿ ಹಬ್ಬ. ಹೋರಿ ಹಬ್ಬ ಇದೊಂದು ನಾವ್ ಹೊರಗೆ ಹಿಡ್ಕೊಂಡಂಗಿಲ್ರಿ, ಅವರ ಬಂದಾರ ಹಿಡ್ಕೊಂತಾರ. ಹಬ್ಬಕ್ಕೆ ಹೋದ್ಮೇಲೆ ಸ್ವಭಾವ ಯಾವ ರೀತಿ ಆಗಿರ್ತೈತಿ? ಇದ್ರ ಸ್ವಭಾವ ಅಂದ್ರ ಈಗ ಹೆಂಗಿರ್ತೈತಿ ಹಿಂಗಾರದ್ ನೋಡ್ರಿ. ಹಬ್ಬ ಹೆಂಗ ಹಬ್ಬದ ಸ್ವಭಾವ ಇದು ಈಗ ಹೆಂಗಿರ್ತೈತ್ರಿ ಹಿಂಗಾರದ್ರಿ. ಬುಡ ಮಠ ಹೆಜ್ಜಿ ಕಿತ್ತಡಲ್ರಿ ಅದು. ಏಟ್ ಒಳಗ್ ಹೋತಾಣ ಅವತಾರ ಅದ ಅಲ್ಲಿದ್ದ ನಮ್ದು ಹೋಗಿ ಬಿಡೋಣ ಅಲ್ಲಿ ಮಠ ಅಷ್ಟೇ. ಹಿಂಗ ಹೊರಗೆ ಹೋದ್ಲೆ ಕಡೆಗೆರೆ ತಡ ಆದ್ಮೇಲೆ ಯಾರ ಆಗಲಿ ಆ ಕಡೆ ತಾಡಿತ್ತಂದ್ರ ತಮ್ದು ಯಾರ ಹೋಗಿ ಹಿಡ್ಕರ್ಲಿ ನಮ್ಮ ಹುಡ್ರ ಅಷ್ಟು ರ್ಯಾಶ್ ಆಗುತ್ತ. ಅಷ್ಟು ಸಿಂಪಲ್ ಆಗ್ಯದ ಬ್ರದರ್ ನಾ ಒಂದ್ ಕೇಳ್ತೀನಿ, ಈಗ ಹೋರಿ ಮಾಲಕ ಅಥವಾ ಹೋರಿ ಬಿಡೋಂಗ ಏನ್ ಸಮಸ್ಯೆ ಆಗೈತೆ ಅಂತ ಯಾರು ಕೇಳಲ್ಲ. ನೋಡೋದ್ ನಿಮ್ಗೆ ಗೊತ್ತಾ, ಒಂದ್ ರೌಂಡ್ ಹಬ್ಬದ ಪಾಠ ಹೊಂಟಾಕೊಂತೀವಿ. ನಾನ್ ನಿಮ್ಗೆ ಕೇಳ್ತೇನೆ, ನೀವ್ ಈ ಹಬ್ಬ ಮಾಡ್ರಿ, ಈಗ ಹೋರಿ ಬಿಡಾಕ್ ಕುಂತೀರಿ, ಹೋರಿ ಹಬ್ಬದಾಗ ಬಿಡಲ್ ಆತ ಒಂದ್ ಕಮಿಟಿ ಆತು, ಒಂದ್ ಇಂತಲ್ಲಿ ಏನಾರ ಒಂದ್ ಬಿಡೋಂತ ಸಂದರ್ಭದಲ್ಲಿ ನಿಮ್ ಹೋರಿ ತೊಂದ್ರೆ ಆಗಂತದ ಅನ್ನೋದು ಎಲ್ಲಾ ಹೋರಿಗೆ ತೊಂದ್ರೆ ಆಗಿರ್ತೈತಿ. ಅಂತಾಗ ಒಂದ್ ಚೇಂಜಸ್ ಮಾಡೋದಾಗ ಹೋರಿ ಹಬ್ಬದಾಗ ಏನ್ ಚೇಂಜಸ್ ಮಾಡ್ಬೋದು? ಚೇಂಜಸ್ ಅಂದ್ರ ಗೇಟ್ ಸ್ವಲ್ಪ ಬಂದೋಬಸ್ತ್ ಇಟ್ರೆ ಸಾಕ್ರಿ. ಗೇಟ್ ಬಂದೋಬಸ್ತ್ ಇರ್ಬೇಕು, ಹೋರಿ ಗುಡ್ಡಿ ಹಾಕ್ಸ್ಬಾರ್ದು. ಲೈನ್ ಆಗಿ ಒಂದೊಂದ ಬಿಡಿಸ್ಬೇಕು. ಒಂದೊಂದ ಬಿಡಿಸಿದ್ರೆ ಮನುಷ್ಯರಿಗೆ ಧಕ್ಕಿ ಆಗಲ್ಲ, ದನಕರಿಗೆ ಧಕ್ಕಿ ಆಗಲ್ಲ, ಇಟ್ಟರಿಗೆ ಧಕ್ಕಿ ಆಗಲ್ಲ. ಒಳ್ಳೆ ಸಂದೇಶ. ಅದೊಂದ್ ಈಗ ಎಲ್ಲಾ ಗುಡ್ಡಿ ಹಾಕ್ಬಿಡ್ತಾರಲ್ರಿ, ಅದ ಒಂದ್ ಕಡೆಗೆ ಗುಡ್ಡಿ ಹಾಕ್ತಾರ್ರಿ. ಹಬ್ಬನ ಮತ್ತಿಲ್ರಿ, ಅವ್ರು ಗುಡ್ಡಿ ನೋಡಿ ಹಂಗ ಬಂದವ್ರಿ ಎಂಟ್ರಿ ಪೀಸ್ ಕಟ್ಟಿ. ಒಂದ್ಸತಿ ಹಂಗಾನು ಬಂದವ್ರಿ, ನಾವು ಬಿಡ್ಲಿಲ್ಲ ಹಂಗಾನು ಬಂದವ್ರಿ. ಅದನ್ನ ನೋಡಿ ಕಮಿಟಿ ಅದ ಗುಡ್ ಓರಿ ದುಂಡ್ ಹಾಕಿದ್ ನೋಡಿ ಹಂಗಾನು ಬಂದವ್ರಿ. ಅವ್ ಹಿಂಗಾಗ್ಯವ್ರಿ. ಅದಕ್ಕ ಓರಿ ಹಬ್ಬ ಇಡೋರು ಅಂತ ಹೇಳ್ತಾವಲ್ರಿ, ಅದು ಶಿಸ್ತಾರಿ. ಓರಿ ಪಳ್ಯಾಕ್ ಬರ್ಬೇಕ, ಮನುಷ್ಯರ್ ಹಂಗ ಬರ್ಲಿ, ನಮ್ಗೆ ಓರಿ ಒಂದ್ ಸುಮ್ಮನೆ ನಿತ್ಕೊಂಡ್ ಬಂದ ಅಂದ್ರೆ ಸಾಕ್ರಿ, ಅಷ್ಟ್ ಬರ ವ್ಯವಸ್ಥೆ ಮಾಡ್ಬೇಕು. ಹೌದು, ನಾವು 1,00,000, 2 ಲಕ್ಷ, 2 ಲಕ್ಷ, 3 ಲಕ್ಷ ಕೊಟ್ಟು ಹೋರಿ ತಂದಿರ್ತೇವೆ. ಲಕ್ಷಾಂತರ ರೂಪಾಯಿ ಹೊರಿನ ಕಟ್ಟಿ ಬಂದ್ಮೇಲೆ ನಮ್ ಹೋರಿ ಯೋಗಕ್ಷೇಮವನ್ನು ನಾವು ವಿಚಾರಿಸಲೇಬೇಕು. ಬ್ರದರ್ ನಾವೊಂದ್ ಹೇಳ್ತೇನೆ, ನಮಗೇನಾರ ಅಲ್ರಿ ಆ ಊರಿಗೆ ಆಗ್ಬಾರ್ದು ಅನ್ನೋದು ಅಷ್ಟ ನಮ್ಗೆ ಮನೋಭಾವ್ರಿ. ನಮಗ್ ಏನಾರ ಆದ್ರೆ ಹೋಗಿ ಹೇಳ್ತೇವ್ರಿ ನಾವು. ಅದು ಯಾರಿಗೆ ಹೇಳ್ಕೆನಕ್ ಆಗಲ್ರಿ ಅದಕ್ಕೆ, ಹೇಳ್ಕೆನಕ್ ಆಗಲ್ರಿ. ಬಾಯ್ ಅಲ್ಲಲ್ರಿ ಅದಕ್ಕ, ಬಾಯ್ ಇದ್ದಾರೆ ನಾವ್ ಹೋಗಿ ಹೇಳ್ತೇವೆ. ನಮಗಿಲ್ಲ, ನಮಗ್ ನಿಯತ್ತಿಲ್ಲ. ಅವ್ ಬಾಯ್ ನಿಲ್ಲಕ ನಿಯತ್ತೈತಿ, ಈ ಬಾಯಿ ಜನಕ್ಕೆ ನಿಯತ್ತಿಲ್ಲ. ನಿಯತ್ತಿಲ್ಕ ಮತ್ತೆ ಚೆನ್ನಾಗಿ ಇದಕ್ಕಂತ ಸಾಕಷ್ಟು ಹೋರಿಗಳಿಗಾಗಿಲ್ಲ. ನಮ್ಮ ಹೋರಿ ಅದ್ರ ಚಂದಾಗಿ ಜನಕ್ ಮೆಚ್ಚಂಗ್ ಹಬ್ಬ ಮಾಡ್ಲಿಲ್ಲ ಅಂದ್ರೆ ಬಹುಮಾನ ಕೊಡೋದ್ ಬೇಡ ಅವ್ರು. ಅದನ್ನ ಅದ್ರ ಹಬ್ಬ ನೋಡಿ ಕೊಡ್ಬೇಕು. ಬ್ರದರ್
ಇನ್ನೇನು ನಿಮ್ ಹೋರಿ ಸದ್ಯದಾಗ ಆ ಕಾಡಕ್ ಬಿಡ್ತಾರ ಅನ್ನೋ ಟೈಮ್ನಾಗ ಗೇಟ್ ಅಂತ ಈಗ ಹೋರಿ ಬರುತ್ತ ಒಂದ್ ಅನೌನ್ಸ್ಮೆಂಟ್ ಆಗತ್ತಿದ್ರದ ಅನೌನ್ಸ್ಮೆಂಟ್ ಆದಾಗ ಜನ ಕೇಕಿ ಹೊಡಿತಾರ ಕುಣಿತಾರ ಅವ್ರಿಗೇನ ದುಡ್ಡು ಸಿಕ್ಕತ್ ಅನ್ನೋ ರೇಂಜ್ ಕುಣಿತಿರ್ತಾರ ಆ ಖುಷಿನ ನಿಮ್ ಕಣ್ ತುಂಬಾ ನೋಡ್ತಿರ್ತಿರಲ್ಲ ಅವಾಗ ನಿಮ್ಗೆ ಅಫೀಲ್ ಏನ್ ಅನ್ಸುತ್ತೆ ನಾನು ನೋಡ ಅದು ಆ ಖುಷಿ ಏನ್ ಕೊಟ್ರೆ ಸಿಗಲ್ರಿ ಅದು ಆ ಖುಷಿ ಅವಾಗ ಕೂಗೋ ಹೊತ್ತಿನ ಖುಷಿ ಅದ್ ಏನ್ ಕೊಟ್ರೆ ಸಿಗಲ್ರಿ ಅದು ಸಿಗಲ್ಲ ಏಟ್ ಕೊಟ್ರೆ ಸಿಗಲ್ರಿ ಒಂದ್ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಸಿಕ್ಕತ್ತೆ ಅಂದ್ರೆ ಸಿಗಲ್ಲ 10 ಲಕ್ಷ ಅಲ್ರಿ 1 ಕೋಟಿ ಸಿಕ್ಕತ್ತೆ ಅಂದ್ರೆ ಅದು ಖುಷಿ ಆಗಲ್ರಿ ಅದು ಹಬ್ಬ ಅಂದ್ರ ಹಂಗಣದ ಮೈಯನ್ನ ಅರಿವಿನ ಉಸ್ತಾರ ಸವಾಲ ತೂರಾಡ್ತಾರ ಏನ ಅರಿವಿನಿರಂಗಿಲ್ಲ ಅವ್ರ ಮೇಳ ಆ ರೀತಿಯಾಗಿ ಮಾಡ್ತಾರ ಅದಕ್ಕಂತ ಹುರಿ ಹಬ್ಬ ಅಂತಂದ ಆದ್ರ ಆ ಪ್ರೀತಿ ವಿಶ್ವಾಸದ ಹುರಿ ಹಬ್ಬ ಹಿಂದಿತ್ತು ಈಗೆಲ್ಲ ಈಗೆಲ್ಲ ಎಲ್ಲಾ ಓಟ ಎಲ್ಲಾ ದುಡ್ಡಿನ ಮೇಲೆ ಹೊಂಟೈತಿ ಏನ್ ಗೊತ್ತಣ್ಣ ಈಗ ಮಾರ್ಕೆಟ್ ಮೇಲೆ ಹೊಂಟೈತಿ ಮಾರ್ಕೆಟ್ ಬರೇ ದುಡ್ಡು ಅಣ್ಣ ನನಗೆ ಫಸ್ಟ್ ನಾ ಹುರಿ ಹಬ್ಬಕ್ಕೆ ಈಗ ನನ್ ಹುರಿ ಹಬ್ಬದ ಬಗ್ಗೆ ಗೊತ್ತಿಲ್ಲ ನಾ ಹುರಿ ಹಬ್ಬ ಕಾಲೇಜ್ ಈಗ ಒಂದ್ 2 ತಿಂಗಳಾತ ನಾನು ಯಾಕೆ ಇದು ಸಂದರ್ಶನ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಇಂತ ಬಡವ್ರ ಹೊರಿಗಳ ಮಾಲಕ ನೋಡಿದ್ದಣ್ಣ ನಾನು ಬಾಳ ಹೊರಿ ಮಾಲಕ ನೋಡಿದ್ದಣ್ಣ ಈ ತರ ನೋಡಿದಾಗ ನನ್ ಚಾನಲ್ ಮುಖಾಂತರ ನಾವು ಚಾನಲ್ ತೆಗಿಬೇಕು ನಾನು ನನ್ನ ಹೊರಿ ಅಂತ ಒಂದ್ 10 ವಿಡಿಯೋಗಳು ಮಾಡ್ಬೇಕು ನನಗೇನ್ ಬೇಡ ನಾನು ಸಕ್ಸಸ್ ಕಾಣ್ತಾನೆ ಬಿಡ್ತಾನೆ ನನಗೆ ಗೊತ್ತಿಲ್ಲ ಆದ್ರೆ 10 ಹೊರಿಗಾರ ಆ ಹೊರಿ ಮಾಲಕರಿಗಾರ ನಾನು ಇಂತ ಊರಿ ಇಂತ ಲೈಟ್ ಅನ್ನೋದು ಗೊತ್ತಾಗ ಸಾಕು ನನಗೆ ಅದ ಖುಷಿ ಸಿಗ್ಲಿ ಅಂತ ನಾ ಚಾನಲ್ ಅನ್ನ ಓಪನ್ ಮಾಡಿದೆ ನನ್ನ ಚಾನಲ್ ಬಡವ್ರ ಹೋರಿ ಬೆಳಕಿಗೆ ಬರ್ದಿರಂತ ಹೋರಿಗಳಿಗೆ ಐತಿ ಈಗಲ್ಲ ಸಾಯ ಮಟನ ಬಡವ್ರ ಹೋರಿ ಬೆಳಕಿಗೆ ಬರೋಂತ ಹೋರಿಗೆ ತರಾಕ ಇರ್ತೀನಿ ಸಾಯ ಮಟನ ಇರ್ತೀನಿ ಇದ ಖುಷಿ ನಮಗೆ ಬಡವ್ರಿಗೆ ಅಂತಂದ್ರೆ ನಮ್ಮ ಊರಿಗೆ ಬಂದ್ ವಿಡಿಯೋ ಮಾಡ್ತಾರ ಅಂದ ಅದ ಖುಷಿ ರೀ ಇಲ್ಲಿ ಇವತ್ತ ಆಗ್ಲಲ್ಲ ಯಾವ್ದು ಕೆಲ್ಸಕ್ಕೆ ಹೋಗಿಲ್ಲ ನೋಡ್ರಿ ಅಂತ ಬಂದ್ ಮಾಡ್ತಾರಂದ್ರ ಅಲ್ಲಿದ್ದ ಇಲ್ಲಿವರೆಗೆ ಆದ್ರೆ ಯಾರು ಬಂದಲ್ಲ ಅನ್ನೋದ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾ ಸದಾಕಾಲ ಚಿರುಣೆ ಆಗಿರ್ತೇನೆ ಅದ ಖುಷಿ ರೀ ಇಂತ ಬಡವ್ರ ಊರಿ ಬೆಳೆಸಿರಿ ಬಡವ್ರ ಊರಿ ಉಳಿಸಿರಿ ಅನ್ನೋದ ಹೇಳ್ಕೊಳೋದ್ ನಾವು ಬ್ರದರ್ ನಾನ್ ಬೆಳಿತೀನಿ ಬಿಡ್ತೇನೆ ನನಗೆ ಗೊತ್ತಿಲ್ಲ ಹೋರಿ ಹಬ್ಬದ ಬಡವ್ರ ಹೋರಿ ಬೆಳಿಬೇಕು ಹೋರಿ ಹಬ್ಬ ಬೆಳಿಬೇಕು ಹೋರಿ ಹಬ್ಬ ಬೆಳಿಬೇಕು ಈಗ ಆಲ್ಮೋಸ್ಟ್ ಅದು ದನಗಳ ಕಟ್ಟೋ ಸಂಖ್ಯೆನೇ ಕಮ್ಮಿ ಐತಿ ಹೌದು ಕಮ್ಮಿ ಐತ್ರಿ ಈಗ ಎಲ್ಲಾ ಕಮ್ಮಿ ಆಗ್ಯಾರ ನಮ್ ಊರಾಗ ಜಾಸ್ತಿ ಕಮ್ಮಿ ಅಲ್ಲ ಅಂದ್ರೆ 100 ಜೊತೆ ಇದ್ವು ಬ್ಯಾಡ ಒಂದ್ 30 ಜೊತೆ ಉಳಿದ ಒಟ ಎತ್ತಿ ಅಣ್ಣ ಉದ್ದೇಶ ಏನ್ ಗೊತ್ತಾ ಈ ಹೋರಿ ಹಬ್ಬಗಳನ್ನ ನೋಡಿ ಅದು ಹೋರಿ ಕಟ್ಲಿ ಅಣ್ಣ ಈಗ ನಿಮ್ ಹೋರಿ ನೋಡಿ ಇನ್ನೊಬ್ರು ಹೋರಿ ಕಟ್ಟಾರ ಹಾ ನಮ್ ಊರಿ ನೋಡಿ ಇನ್ನೊಬ್ರು ಹೋರಿ ಕಟ್ಟಾರ ಅಣ್ಣ ಈ ಹೋರಿ ನೋಡಿ ಹೋರಿ ಕಟ್ತಾರದಾರಲ್ಲ ನನ್ನ ಉದ್ದೇಶದ ಪ್ರಕಾರ ಬೆಳೆದಂತ ಹುರಿಯರ್ ಏನದಿರಲ್ಲ ದೊಡ್ಡ ಹುರಿಯರ್ ಅದಿರಿ ಬೆಳೆದಂತ ನಿಮ್ ಹೋರಿ ಒಳ್ಳೆ ಟಾಪ್ ನಾಗ ಅದಾವು ನೀವು ಬೆಳೆದಿರಿ ಒಳ್ಳೆ ನಿಮ್ದು ಇದೆ ನಾವು ಏನು ಗೊತ್ತಾ ಇಂತ ಹೋರಿಗಳಿಗೆ ಸಾಥ್ ಕೊಡ್ರಿ ಅದ ಹೇಳಿದ್ರಿ ನಾವು ಅದನ್ನ ಹೇಳಿದ್ರಿ ನಾವು ಇದು ನಿಮ್ ಹೋರಿ ಅನ್ಕೋರಿ ಇವತ್ ನೀವು ವಿಚಾರ ಮಾಡ್ರಿ ಈ ಹೋರಿ ಬೆಳೆದಂತರ ಮನ್ಯಾಗಿದ್ರೆ ಇವತ್ತು ಪ್ರೈಸ್ ಇದಾರೆ ಪ್ರೈಸ್ ಏನ್ರಿ ಬೆಳೆದಂತ ಮನ್ಯಾಗ ಇದ್ರಿ ನಾವೆಲ್ಲ ಅಂದೇವ್ರಿ ನಾವೆಲ್ಲ ಮಾತಾಡಿದ್ರಿ ಇಲ್ಲಿ ವಿಚಾರ ಮಾಡಿ ನೋಡ್ಕೋಣ ಈಗ ಈ ಹೋರಿ ಬೆಳೆದಂತ ಟಾಪ್ ಇದ್ದಾರ ಮನ್ಯಾಗಿದ್ದ ಹೋರಿ ಮಾಡಿ ಅವತ್ ಒಂದಾಪ ಮಾಡಿದ್ರೆ ಮೆರವಣಿಗೆನ ಮಾಡ್ತಾರ ಊಟ ಮಾಡ್ತಾರ ಇದ ಹೋರಿದಾಣ ಅದ ಹೋರಿ ನಮ್ಮ ಮನೆಗೆ ಮಾಡಲ್ಲಣ್ಣ ಇಲ್ಲಿ ವ್ಯತ್ಯಾಸ ಏನಾಗ ಗೊತ್ತಣ್ಣ ಚೇಂಜಸ್ ಬಾಳ ಅದಾವಣ್ಣ ನಾನು ಫಸ್ಟ್ ವಿಡಿಯೋ ಮುಖಾಂತರ ಬಂದ ಚೇಂಜಸ್ ಬೇರೆ ಐತಿ ಈ 40 ದಿನ ಸಂದರ್ಶನ ಮಾಡಿದ ಚೇಂಜಸ್ ಬೇರೆ ಐತಿ ಬಡವ್ರ ಶ್ರೀಮಂತರ ನಮ್ಮಂತ ಬಡವ್ರ ಮ್ಯಾಕ್ ಹೋದ್ರ ಅವ್ರನ್ನ ತುಳಿತಾರ ಅನ್ನೋದ ಎಲ್ಲಾ ಗೊತ್ತೈತಿ ಹಂಗಾಗಿ ನಮ್ಗ ಬಡವ್ರ ಊರಿ ಬೆಳಿವಲ್ವ ಅನ್ನೋದು ಅಷ್ಟ ನಮಗಿದೆ ಬ್ರದರ್ ನಮಗ್ ಅನ್ಯಾಯ ಮಾಡಿದ್ರ ಬ್ರದರ್ ಏನಾದ ಈ ಬಸವಣ್ಣಗಳ ಅನ್ಯಾಯ ಮಾಡ್ರಲ್ಲ ಇವತ್ತು ಅವ್ರು ಖುಷಿಕರವಾಗಿರ್ಬೋದು ಬ್ರದರ್ ಮುಂದೊಂದ್ ದಿನ ಇದ್ರ ಶಾಪ ತಟ್ಟತ್ತೆ ಆಕೈತ್ರಿ ಅದ ನಾ ಹೇಳೋದ್ ಉದ್ದೇಶ ಬಸವಣ್ಣಗಳಿಗೆ ಅನ್ಯಾಯ ಮಾಡ್ಬಾಡ್ರಿ ಅದ ಅನ್ಯಾಯ ಮಾಡ್ಬಾಡ್ರಿ ಅಂತಂದ ನಾವು ಅದನ್ನ ಹೇಳ್ತೀವ್ರಿ ಅದ್ರಿಗೆ ಕೇಳಲ್ಲ ಜನ ಈ ಮಾಲಕರು ಬಾಳ್ ಮಾಲಕರು ನಂಗೆ ಹೇಳಿದಾರ ಇಲ್ಲ ಬ್ರದರ್ ನಮ್ಗ ಒಂದು ಫೋಟೋ ಶೂಟ್ ಇಲ್ಲ ವಿಡಿಯೋ ಶೂಟ್ ಇಲ್ಲ ಅಂತಂದ ನನಗ ದೇವ್ರ ಕ್ಯಾಮ್ರಾ ತಗೊಂಡಷ್ಟು ನಾನು ಬಡವ ನನ್ಗೆ ಕ್ಯಾಮ್ರಾ ತಗೊಂಡಷ್ಟು ಶಕ್ತಿ ಇಲ್ಲ ಆ ಶಕ್ತಿ ಏನಾರ ಈ ಬಸವಣ್ಣ ದೇವ್ರ ಕೊಟ್ಟ ಅಂದ್ಮೇಲೆ ಈಗ ನಿಮ್ ವಿಡಿಯೋ ಮುಖಾಂತರ ಒಂದ್ ಮಾತು ಕೊಡ್ತೀನಿ ಅದೆಷ್ಟು ಬಡವ್ರ ಹೋರಿ ದೊಡ್ಡ ಹೋರಿ ಬಿಟ್ಟು ಬಡವ್ರ ಹೋರಿಗಳನ್ನ ಯಾವ ಹೋರಿ ಹಬ್ಬಕ್ಕೂ ಆ ಹೋರಿಗಳು ವಿಡಿಯೋ ಆಗ್ಲಿ ಫೋಟೋಗಳನ್ನಾಗ್ಲಿ ಫ್ರೀ ಅನ್ನಂಗಿಲ್ಲ ನನ್ನ ಹೋರಿಗ ಫೋಟೋ ಶೂಟ್ ಮಾಡಿ ಕೊಟ್ಟೆ ಕೊಡ್ತೀನಿ ಮಾಡೋಣ ಅದ ನಮ್ ಬಡವ್ರಿಗೆ ಅದ ಖುಷಿ ಅಣ್ಣ ನೀ ಏನ್ ಇದನ್ ಮಾಡ್ಲಿಕ್ಕೆ ರೊಟ್ಟಾಗ ಅದೊಂದ್ ವಿಡಿಯೋ ಫೋಟೋ ಮಾಡ್ತಿಯಲ್ಲ ಅಣ್ಣ ಅದ ಖುಷಿ ಅಣ್ಣ ಬ್ರದರ್ ನಿಮ್ ಹೋರಿ ಬಗ್ಗೆ ಆತ ನಿಮ್ದೊಂದು ಸಮೂಹದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ ನಮ್ ಹೋರಿ ಬಗ್ಗೆ ನಮ್ ಹುಡ್ರ ಬಗ್ಗೆ ಹೇಳೋದಿಲ್ಲ ಸುಳ್ರಿ ನಮ್ಮ ಇಲ್ಲೇ ಊರಾಗ ಒಂದ್ 10 ಮಂದಿ ಹಾಕಿರು ನಾವು ನಮಗೆ ಕರ್ಜಿಗೆ ಹುಡ್ರ ಬಾಳ ಬುಡೋದು ಹಿಡ್ಕನದು ಅವ್ರ ಯಾವ ಹೋರಿ ಅದು ಅವ್ರ ಓಮ್ ಹೋರಿ ಕುಟಾಗ ಹೋಗ್ತಾರ ಹೋರ್ ಹೋರಿ ಕುಟಾಗ ಹೋಗ್ತಾರ ಓಸ ಹೋರಿ ಕುಟಾಗ ಹೋಗ್ತಾರ ಹೋದ್ರ ನಮ್ ಹೋರಿ ಕುಟಾಗ ಬರ್ತಾರ ನಿಮ್ ಊರಿಗೆಲ್ಲ ಸಾಥ್ ಕೊಡ್ತಾರ ನಮ್ ಊರಿಗೆಲ್ಲ ಸಾಥ್ ಕೊಡ್ತಾರ 2 ಊರಿಗಾರ ಬರ್ತಾರ ಪ್ರತಿಯೊಂದು ಊರಿಗೆ ನೀವು ಸಾಥ್ ಕೊಟ್ರ ಊರಾಗ ಸಾಥ್ ಕೊಟ್ರ ಆ ಊರ್ ಹೊಂಟೈತಿ ಅಂದ್ರ ಹಿಂದ ಬಂದ ಬರ್ತಾರ್ರಿ ನಮ್ ಕಲ್ಮೇಶ್ವರ ಹೊಂಟೈತಿ ಅಂತಂದ ಈಗ ಅಭಿಮಾನಿಗೋಸ್ಕರ ನಿತ್ಕೊಂಡ್ ಐತಾರ ನಮ್ ಊರ್ ಬಂದಾಗ ನೀವು ಕಟ್ಟಿರೋದು ಅಭಿಮಾನಿಗೋಸ್ಕರ ಹೊರಿ ಕಟ್ರಿ ನಿಮ್ ಸ್ವಾರ್ಥ ಉದ್ದೇಶ ಏನಿಲ್ಲ ಅಭಿಮಾನ್ ಬೆಳಿಗ್ಗೆ ಅಂತಂದ ಕಟ್ಟಿದ್ವಿ ನಾವು ಬ್ರದರ್ ನೀವ್ ನೊಂದಿಗೆ ಒಂದ್ ಹೊರಿ ಕಟ್ರಿ
ಆ ಹೋರಿ ಮುಂದೆ ಹೆಸರು ಮಾಡ್ಬೇಕನ್ನೋಂತ ಬಾಳ ಕನಸಿಟ್ರಿ ನೀವು. ಯಾಕಂದ್ರಣ ನಾ ಆಗೇಲಿ ಆ ಹೋರಿ ನೋಡಿದಾಗ ನೀವು ಆ ಹೋರಿ ಡೆಕೋರೇಷನ್ ಆಗ್ಲಿ ಆ ಹೋರಿ ಮಾಡೋ ನೀವು ಕಟ್ ಮಾಡಕಂತ್ರಿ ಅವಾಗ ನನಗ ಅನಸ್ತ ಈ ಹೋರಿ ಮಾಲಿಕೆಗೆ ಹೋರಿ ಇಷ್ಟ ಮೂರ್ತಿ ಸಿಕ್ಕದೈತಿ, ಈ ಹೋರಿ ಮಾಲಿಕೆನ ಕನಸು ಬಹಳ ದೊಡ್ಡದೈತಿ. ಆ ಹೋರಿ ಮೇಲೆ ಇಟ್ಟಿರೋ ಕನಸು ಬ್ರದರ್ ನೀನ್ ಒಂದು ಯಾವ್ದ ನಿನ್ನ ಸ್ವಾರ್ಥ ಉದ್ದೇಶದಿಂದ ಯಾವ್ದ್ರ ಮೇಲೆ ಕನಸಿಟ್ಟಿಲ್ಲ, ಆ ಹೋರಿ ಮೇಲೆ ಕನಸಿಟ್ಟಿ. ಆ ಹೋರಿ ತಂದಿದ್ ಬ್ರದರ್ ನಿನ್ಗೆ ಏನ್ ಫೀಲ್ ಐತಿ? ನನಗೆ ಆ ಹೋರಿ ಅಣ್ಣ ಮೊದ್ಲು ಒಂದ್ ಹೋರಿ ಕಟ್ಟಿದ್ವಿ ನಾವು, ನಮ್ ಕರ್ಣ ಅಂತಂದಿತ್ತು ಒಂದು ಹೊಸದ, ಅದರಿದ್ದನ ಹೋರಿ ಹಬ್ಬ ನಮ್ದು. ಅಂದ್ರೆ ದ್ವಾರ ಇಲ್ಲ ಕೊಟ್ಟ ನಮ್ಮೂರು ಕೊಟ್ಟ ಅವಾಗಿದ್ದನ ಹೋಗ್ತಿ ನಮ್ಗೆ. ನಾವು ಅದನ್ನ ಕೊಟ್ಟಿವಲ್ಲ, ನಮ್ಗೆ ಹೋರಿ ಇದ್ದಿದ್ದಿಲ್ಲ. ನಾವು ಒಂದ್ ಯಾವ್ದು ಹೋರಿ ತರ್ಬೇಕಂದ್ರೆ ಇಲ್ಲ ನಮ್ಮೂರ ಸ್ವಾಮಿಯರ್ ತೋಟ ಅಂತಂದೈತಿ. ಆ ತೋಟದಾಗ ದನ ಅದ 4 ದನ ಅದಾವ್ರು ಅಷ್ಟೇ. ಆ ದನದಾಗ ಒಂದ್ ಕರ ನೋಡಿದ್ವಿ ನಾನು, ತಂದು ಕೆಲಸ ಮಾಡ್ತಾನಲ್ಲ ಅಲ್ಲಿ ಅಡ್ಡಾಡ ಕರ ಕಾಣದ್ ನಮ್ಗೆ. ಒಯ್ಬೇಕಲ್ಲ ಅಂತಂದ್ ಕೇಳಿದೆ ಅವ್ರನ್ನ ಕೊಡ್ಬಾರ್ದು. ಅವ್ರು ಇನ್ನೇ ಸಣ್ಣದೈತಿಪ್ಪ 60 ತಿಂಗಳಾಯ್ತ, 60 ತಿಂಗಳು ಬಿಟ್ಟು ಕೊಡ್ತಾನೆ ಅಂದ್ರ. ನಮ್ಮೂರು ಹಬ್ಬ ಇನ್ನೊಂದ್ 2 ತಿಂಗಳು ಇತ್ತ. 2 ತಿಂಗಳು ಹಬ್ಬದಾಗ ಕೊಡ್ಬೇಕಲ್ಲ ನಾವು ಬಿಡ್ಬೇಕಲ್ಲ ಅಂದ್ ಮತ್ತೆ ಅವ್ರ ನಂಗೆ ಕೇಳಿ ಕೊಡೋಣ ಅಂತ ಎಲ್ಲಿಗೆ ಬ್ರದರ್ ನಿಮ್ಮ ಆಸೆ ಏನ ಕನಸದವಲ್ಲ ಆ ಹೋರಿ ಈಡೇರ್ಸುತ್ತ. ಮುಂದಂತ ಒಂದು ಹೆಸರಾಂತ ಹೋರಿ ಒಳಗ ನಿಮ್ ಹೋರಿನ ಭಗತ್ ಸಿಂಗ್ ಅನ್ನೋಂತ ಹೋರಿ ಏನೈತಲ್ಲ ನಿಮ್ ಹೋರಿ ಹೆಸರು ಮಾಡೇ ಮಾಡುತ್ತ. ಇಲ್ಲ ಬ್ರದರ್ ನಿಮ್ ಪ್ರತಿಯೊಬ್ಬರು ನೋಡಿದ್ಯಾ ಇಲ್ಲಿ ಹೆಂಗ್ ಗೊತ್ತಾ ಬ್ರದರ್, ಎಲ್ಲಾ ಹೋರಿ ನನ್ನ ಹೋರಿ ಅನ್ನುವಂತ ಮನೋಭಾವ ಊರು ಕುರ್ಬಂದನ. ನಾನು ಬಾಳ ಊರಿಗೆ ಹೋಗೇನಿ, ಆ ಊರ ಹೆಸರೆಲ್ಲ ಬೇಡ. ಅಲ್ಲಿ ಕೆಲವೊಂದ್ ಹೋರಿ ಕಂಡ್ರೆ ಕೆಲವೊಂದ್ ಹೋರಿಗೆ ಆಗಲ್ಲ. ಹೋರಿ ಎಲ್ಲ ಕರೆಕ್ಟ್ ಅದ, ಹೋರಿಗೆ ಗೊತ್ತೈತಿ. ಆದ್ರೆ ಮಾಲೀಕರ ನಡುವೆ ಸರಿಯಲ್ಲ, ಅವ್ರವ್ರ ವೈಯಕ್ತಿಕ ದೇಶ ಅವ್ರವ್ರು ಗೊತ್ತಿರುತ್ತ. ನನಗ ಅತಿ ಹೆಚ್ಚು ಒಂದ ಊರಿನಲ್ಲಿ ಎಲ್ಲಾ ಹೋರಿ ನಮ್ ಹೋರಿ ಅನ್ಕೊಂಡಂತ ಊರು ಕುರ್ಗುಂದ ಬಹಳ ಖುಷಿಯಾದಂತ ಊರು ನನಗಡೆ ಇದು. ಯಾಕೆ ಖುಷಿ ಅನಸ್ತಾನ, ಈಗ ನಿನ್ ಹೋರಿ ಅನ್ನೋ ನನ್ ಹೋರಿ ಅನ್ನೋ ತರ ಮಾತಾಡ್ತಾನ, ಈ ಹೋರಿ ನಿನ್ ಹೋರಿ ಅನ್ನೋ ತರ ಮಾತಾಡ್ತಿ. ಯಾಕೆ ಖುಷಿ ಅನ್ಸುತ್ತಾನ ಈ ಫೀಲ್ ನೋಡಿದ್ರ. ಅಣ್ಣ ನೀ ಏನ್ ಆ ಹೋರಿ ಮೇಲೆ ಕನ್ಸಿಟಿಯಲ್ಲ ಯಾವಾಗಲೂ ನನ್ ಸಾಗೆ ಆಗತ್ತವ. ನಮ್ ಊರಾಗ ಒಂದ್ 5 ಹೋರಿ ಅದಾವ್ರಿ. ಒಂದ್ 5 ಹೋರಿ ಅದಾವ. 5 ಹೋರಿಯರ್ ಒಂದೊಂದ್ ಹಬ್ಬಕ್ಕೆ ಒಂದೊಂದು ಎತ್ತಿ ಬಿಟ್ಟಾವ ಅಷ್ಟ್ರ ನಾವು. ಒಬ್ರು ಬಿಡ್ತೇವೆ ಅವತ್ತ ಕೂಡೆ ಓಸ್ ಹಾಕ್ಯಂಡ್ ಹೋಗ್ರಿ, 2 ಹಾಕ್ಯಂಡ್ ಹೋಗೋಣ, 1 ಹಾಕ್ಯಂಡ್ ಹೋಗೋಣ, 1 ಹಾಕ್ಯಂಡ್ ಅವ್ರ ಕೊಟ್ಟಾಗ ಹೋಗದ. ಅಲ್ಲಿ ಬರೀ ನಮಗ್ ಗೊತ್ತಿಲ್ಲಕ್ರ ಅಲ್ಲಿ ಕೂರ್ಗೊಂದ್ ಓರಿ ಬಂದೈತೆ ಅಂದ್ರೆ ನಾವು ಅಲ್ಲಿ ಹೋಗಿ ಓರಿ ಭೇಟಿಯಾಗಿ ಓರಿ ಹಬ್ಬ ಮಾಡ್ಕೊಂಡ ಬರ್ತದ್ರಿ. ಒಗ್ಗಟ್ಟು ಇದ್ರೆ ಇಲ್ಲೇ ಐತಿ ನೋಡ್ರಿ ಒಗ್ಗಟ್ಟು. ಮತ್ತೆ ಜಾತಿ ಇಲ್ಲ, ಭೇದ ಭಾವ ಇಲ್ಲ. ಎಲ್ಲಾರು ನಾವ್ ಒಂದ ತಮ್ಗಳು ಒಂದ ಊರಿಗೆ ಅಂತ ಅಲ್ಲ, ನಾವು ಬ್ರದರ್ ನಾವು ಓರಿ ಹಬ್ಬ ಇಡ್ಬೇಕ ಅನ್ನೋದೈತ್ರಿ. ಆದ್ರ ನಮ್ ಹಿರಿಯರ್ ಇಡಿಸ್ಕೊಡ್ವಲ್ರಿ. ಅವಾಗ ಹಿಂದ ಆಗ್ಯಾವ್ರಿ ಅವ ಹಿಂದ ಆಗಿ ದಾಖಲೆ ಆಗಿ ಎಲ್ಲಾ ಬಿಟ್ಟು ಇಲ್ಲಿ ಒಂದ್ 20 ವರ್ಷ ಆತ್ರಿ ಓರಿ ಹಬ್ಬ ಬಿಡ್ತೇವೆ. ಆದ್ರ ಓರಿ ಕಟ್ಟದನ್ ಬಿಟ್ಟಲ್ರಿ, ಹಬ್ಬ ಬಂದ್ ಮಾಡಿದ್ರ ಓರಿ ಕಟ್ಟದನ್ ಬಿಟ್ಟಲ್ರಿ. ಇದೊಂದ್ ಹೇಳ್ತೇನೆ. ಬಹಳ ಖುಷಿ ಕೊಟ್ಟಂತ ವಿಡಿಯೋ, ಬಹಳ ಖುಷಿ ಕೊಟ್ಟಂತ ಹೋರಿ ಬ್ರದರ್. ನಾನು ಇವತ್ತ ಈ ಊರಿಗೆ ಬಂದು ಇಷ್ಟು ಹೋರಿ ಸಂದರ್ಶನ ಮಾಡಿದೆ. ನಾ ಅನ್ಕೊಂಡೆ ಇಲ್ಲಿ ಹೋರಿ ಮೇಯಿಸಂತ ಮಾಲೀಕರು, ಹುಡುಗರು, ಅಭಿಮಾನಿಗಳು, ನಾ ಅನ್ಕೊಂಡೆ ಇವರೆಲ್ಲ ಯಾಕೆ ಇಷ್ಟು ಹುಚ್ಚ ಐತಿ ಇವ್ರಿಗೆ ಅಂತ. ನಾನು ಜಗ್ಗು ಹೋರಿ ಸಂದರ್ಶನ ಮಾಡಿದ್ ಬ್ರದರ್. ಇಲ್ಲಿ ಪ್ರತಿಯೊಂದು ಇವತ್ತಿನ ಹಬ್ಬ ಐತಿನ ಫೀಲ್ ನಿಮ್ಮಲ್ಲಿ ಐತಿ. ಇವತ್ತ ಹಂಗಾಗಿದ್ರಿ. ಇವತ್ತು ಯಾರು ಕೆಲ್ಸಕ್ಕೆ ಹೋಗಿಲ್ಲ ಯಾರು. ಯಾಕಂದ್ರ ನನ್ಗೆ ಎಲ್ಲಿ ಫೀಲ್ ಕೊಟ್ಟಿಲ್ಲ ಈ ತರ ಫೀಲ್. ಅತ್ಯಂತ ಫೀಲ್ ಸಿಕ್ಕಂತ ಊರಿದೆ ಈ ಹೋರಿ. ಯಾಕಂದ್ರ ಏನ ಇಲ್ಲಿ ಪ್ರತಿಯೊಂದು ಹುಡುಗ ಆಗ್ಲಿ, ಒಂದು ಅಭಿಮಾನ ಸಣ್ಣ ಹುಡುಗನ್ ತಗೋಣ, ಅವ್ರಿಗೆ ಇವತ್ತೇನೋ ಒಂದ್ ಅವ್ನಿಗೆ ಬಟ್ಟೆ ಸಿಕ್ಕತ್ತೀವಿ, ಏನೋ ದುಡ್ಡು ಸಿಕ್ಕತ್ತನ ಖುಷಿ ಐತಿ. ಇವತ್ತ ಅವಾಗ ಅವ್ರು ಹೋರಿ ವಿಡಿಯೋ ಶೂಟ್ ಮಾಡ್ತಾನೆ ಈ ರೇಂಜ್ ಖುಷಿ ಐತಿ ಅಂತ ನಂಗೆ ಯಾವತ್ತು ಗೊತ್ತಿದ್ದೀರ. ಈ ಖುಷಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಕೇಳ್ಕೊಂಡ. ನನ್ನ ಉದ್ದೇಶ ಇಷ್ಟ, ಹೋರಿ ಹಬ್ಬ ಬೆಳಿಬೇಕು, ಹೋರಿ ಹಬ್ಬ ಉಳಿಬೇಕು ಅನ್ನೋದು ನನ್ನ ಉದ್ದೇಶ ಐತನ. ಅದಕ್ಕೆ ನೀವೆಲ್ಲ ಸಾಥ್ ಕೊಡ್ಬೇಕು, ಬೆಳಿಬೇಕು, ಉಳಿಸ್ಬೇಕ್ರಿ. ಅದನ್ನ ದುಡ್ಡಿನ ಮುಖಾಂತರ ಕಳಿಬಾರ್ದು, ಅದನ್ನ ಉಳಿಸ್ಬೇಕನ್ನ, ಉಳಿಸ್ಕೊಂತ ಹೋಗ್ಬೇಕನ್ನ. ನಾ ಹೇಳ್ತೀನಿ, ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಹೋರಿ ಹಬ್ಬ ನಿಲ್ಸಾಕ ಮಾಡ್ಬೇಕಂತ ಹಿಂದೆ ಎಷ್ಟೋ ಜನ ಟ್ರೈ ಮಾಡ್ಯಾರ. ಅವಾಗ ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ಹೋರಿ ಮಾಲೀಕರಣ, ಎಷ್ಟೋ ದೊಡ್ಡ ವ್ಯಕ್ತಿಗಳು, ಎಷ್ಟೋ ಗಣ್ಯ ವ್ಯಕ್ತಿಗಳನ್ನ ಹೋರಿ ಹಬ್ಬ ಮಾಡ್ಬೇಕು, ಹೋರಿ ಹಬ್ಬ ಉಳಿಬೇಕಂತ ಹೋರಾಡದಂತ ಎಷ್ಟೋ ವ್ಯಕ್ತಿಗಳದಾರಣ. ಈಗ ನಮ್ಮ ರಾಣಿಬೆನ್ನೂರು ದೇವಿ ಮರಿಯಪ್ಪರ ಆತ, ಬಹಳ ಜನ ತುಂಬಾ ಜನ ಹೋರಿ ಹಬ್ಬ ಬೆಳೆಸ್ಬೇಕಂತಾನ ಹೋದರದಾರ. ಅಂತೆಲ್ಲಾ ಹೋರಿ ಹಬ್ಬ ಬೆಳೆಸ್ಬೇಕಂತ ಹೋದ ಮಾಲೀಕರಿಗೆ, ಹೋದಂತ ಗಣ್ಯ ವ್ಯಕ್ತಿಗಳಿಗೆ ನಾ ಯಾವಾಗಲೂ ನಿಮ್ ಚಿರಋಣಿ ಆಗಿರ್ತೀನಿ. ನಿಮ್ಮ ಹೋರಿ ಹಬ್ಬದ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಮುಂದುವರಿಲಿ ಅಂತ ನಾ ಕೇಳ್ಕೊಂತೇನೆ. ಬ್ರದರ್, ನಿಮ್ಮ ಹೋರಿ ಬಗ್ಗೆ ಒಂದು ಕಾನ್ಸೆಪ್ಟ್ ಇಷ್ಟೇ ಅಂತ ನೀವ್ ಏನ್ ಹೇಳ್ಬೋದು ನಿಮ್ ಹೋರಿ ಬಗ್ಗೆ ಅಂತ? ನಮ್ ಹೋರಿ ಬಗ್ಗೆ ಏಟ ಹೇಳಿದ್ರೆ ಸುಳ್ಳರಿ ಅದ್ರದ. ಅದು ಯಾವ ತರ ಹೋಗತಿ, ಯಾವ ತರ ಬಿಡ್ತೈತಿ ಅನ್ನೋದ್ ನಮಗ್ ಕೊಡ್ತಾವ. ಅಷ್ಟ ಸಿಟ್ಟಿರತಿ, ಅಷ್ಟ ಇದು ಸಮುದ್ರ ಆಕತ್ರಿ. ಅದು ಹೊರಗ್ ಬಂದ ಕಡೆಗಿರಿ ತಡ ಐತ್ಲ ಅಲ್ಲಿ ಹಿಡ್ಕನಾರ ಹುಡ್ಕ್ಯಾಡ್ತದ್ರಿ. ಯಾರು ಯಾಕೆ ಕಲ್ಯ ಅದನ್ನ ನೀವ್ ಬಂದಿಲ್ಲ ಮುಂದ್ ಬಂದ್ ಹಿಡ್ಕಂದ್ರೆ ಸುಮಾರು. ನೀವ್ ಹೋರಿ ಮೇಲೆ ಜೀವನ ಇಟ್ಟಿರಿ. ಹೋರಿ ಮೇಲೆ ಜೀವ ಇಟ್ಟಿರೋದೇನ್ರಿ 6 ತಿಂಗಳ 8 ತಿಂಗಳ ನಾ ಕಷ್ಟ ಪಟ್ಟದ್ದಂದ್ರ ದೇವ್ರಿಗೆ ಹಬ್ಬವನ್ನ ಬಲ್ಲ.
ಅದನ್ನ ಒಟ್ಟು ನಮ್ಮ ಮನಿಗ್ ತರ್ಬೇಕ, ಒಟ್ಟಿಲಿ ತರ್ಬೇಕಂದ ಅದು ಮಾಡ್ಲಿಲ್ಲ ಇರ್ಲಿ ಅದ ಒಟ್ ನಮ್ಮ ಮನಿಗ್ ಬಂದು ಒಳಗ್ ಕಾಲ್ ಇಡ್ಬೇಕದ. ಅದು 8 ತಿಂಗಳ ಆಟ ಕಷ್ಟಪಟ್ಟಲ್ಲ ಅದು. ಇವತ್ತು ನಾ ಈ ವಿಡಿಯೋ ಮಾಡಕ್ ನನಗೆ ಬಹಳ ಅತ್ಯಂತ ಖುಷಿ ಕೊಟ್ಟಂತ ವಿಡಿಯೋ ಅಂತ ಬಂದಿದೆ. ಜಬ್ಬೂರಿ ಸಂದರ್ಶನ ದೊಡ್ಡ ಬೆಳೆದಂತ ಹುರಿವು ಮಾಡೀನಿ, ಅತಿ ಹೆಚ್ಚು ಖುಷಿ ಕೊಟ್ಟ ಸಂದರ್ಶನ. ಯಾಕಂದ್ರೆ ನನಗೊಂದ್ ಏನ್ ಫೀಲ್ ಗೊತ್ತಣ್ಣ, ನಾ ಒಂದಿನ ಇಂತ ಹುರಿವು ಹೊರಗೆ ತಂದಿಲ್ಲ, ನನಗೊಂದು ಫೀಲ್ ಅಣ್ಣ, ನನಗೊಂದು ಖುಷಿ. ಇದಕ್ಕಿಂತ ಅಮೂಲ್ಯವಾದ ನಂಗೆ ಏನು ಸಿಕ್ಕಿಲ್ಲಣ್ಣ ಇವತ್ತು, ಅದ ಅಮೂಲ್ಯ. ಹೊರಗ ಒಬ್ರು ಜನಕ್ಕೆ ಗ್ಯಾರಿಗೆ ಗೊತ್ತಿರೋದಿಲ್ಲ ನಾನು. ನಮ್ಮ ಹೋರಿ ಬಂದ ಮೇಲೆ ನಾನು ಈ ಕಲ್ಮೇಶ್ವರ ಹೋರಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿರೋದು. ಬ್ರದರ್, ಈಗ ನೀವೆಲ್ಲ ಹೋಗಿರ್ತೀರಿ, ಬೇರೆ ಎಲ್ಲ ಬರ್ತಾರ, ಅಣ್ಣ ನೀವ್ ನೋಡ್ತಾರ, ಅಣ್ಣ ನೀವು ಭಗತ್ ಸಿಂಗ್ ಹೋರಿಯರ, ಅಣ್ಣ ನೀವು ಕಲ್ಮೇಶ್ ಸಿಂಗ್ ಹೋರಿಯರ, ಅಣ್ಣ ನೀವ್ ಹೋರಿಯರ ಅಂತ ಕೇಳಿದಾಗ ಆ ಫೀಲ್ ನೀವೇನ್ ಅಂತ ಅನಿಸ್ತೇನೆ ನಾನು, ಹೆಂಗ್ ಅಂತ ಅವಾಗಂತ ಫುಲ್ ಖುಷಿ ಅಣ್ಣ. ಯಾರಿಗೂ ಗೊತ್ತಾರಲ್ಲ ಮಧ್ಯ ಮಾತ ನಮ್ ಊರಿಂದ ನಮ್ಗೆ ಹೆಸರು ಸಿಕ್ತಂದ್ರೆ ಖುಷಿ. ಯಾರು ಹೋರಿ ಹಬ್ಬ ಒಂದ್ ಬಿಟ್ಟು ಯಾವ್ದಕ್ ಹೋಗಲ್ರಿ ನಾನು. ಬೇರೆ ಕೆಲ್ಸಕ್ಕ ಯಾವ್ದಾರ ಫಂಕ್ಷನ್ ಐತಿ ಅದಕ್ಕೆ ಇದಕ್ಕೆ ಎಲ್ಲಿ ಹೋಗಲ್ಲ ನಾನು. ಹಂಗಾಗಿ ಜನಕ್ಕೆ ಯಾರಿಗ್ ಗೊತ್ತಲ್ಲ ನಾನು. ಹೋರಿ ಹಬ್ಬ ಈ ಹೋರಿ ಹಬ್ಬದಿದ್ದನ ನಾನು ಒಷ್ಟರಿಗೆ ಬರ್ತಾಗಿರೋದು, ಎಲ್ಲರಿಗೂ ಗೊತ್ತಾಗಿರೋದು. ಅದ್ ಎಲ್ಲಾರ ಹೋಗ್ರಿ ನಾನು ಯಾವ್ದಾರ ಊರಿಗೆ ಹೋಗ್ರಿ. ಹಬ್ಬದ ಹೆಸರಾಂತ ಹೋರಿ ಅಂದ್ರೆ ಕುರ್ಗುಂದ ಅನ್ಬೇಕು. ಕುರ್ಗುಂದಲ್ಲಿ ಹೆಸರಾಂತ ಹೋರಿ ಅಂದ್ರೆ ಕುರ್ಗುಂದ ಕಲ್ಮೇಶ, ಇನ್ನು ಸುಮಾರು ಹೋರಿಗಳದವರ, ಇವೆಲ್ಲಾ ಹೋರಿಗಳ ಹೆಸರು ಬರ್ಬೇಕಂದ್ರೆ ನನ್ನ ಆಸೆ ಐತೆ. ಹೋರಿ ಹಬ್ಬಕ್ಕ ಒಂದ್ ಹೆಸರಾಂತ ಹೋರಿಗಳನ್ನ ಕಟ್ಟಬೇಕು ಈ ಊರಲ್ಲಿ, ಇನ್ನೂ ಹೋರಿಗಳು ಕಟ್ಲಿ. ಈ ಬ್ರದರ್ ನೀವ್ ಹೇಳಿದ್ರ ಇಲ್ಲಿ ಯಾರು ಫೋಟೋ ಶೂಟ್ ಬಂದಿಲ್ಲ, ವಿಡಿಯೋ ಶೂಟ್ ಬಂದಿಲ್ಲ ಅಂತಂದ್ರೆ, ಬ್ರದರ್ ನನ್ ಕ್ಯಾಮರಾ ತಂದ್ರ ಆದಷ್ಟು ಬೇಗ ಇದೇ ಊರಿಗೆ ಬಂದು ಇವೆಲ್ಲಾ ಹೊರಗಳನ್ನು ಫೋಟೋ ಶೂಟ್ ಕ್ಯಾಮರಾ ಶೂಟ್ ಮಾಡಿ ಕೊಟ್ಟ ಹೋಗ್ತೇನೆ. ಬ್ರದರ್ ಇನ್ನೊಂದು ವಿಚಾರ, ಹೋರಿ ಹಬ್ಬಕ್ಕ ಗೋರಕ್ಷಣೆ ಅಂತ ತುಂಬಾ ಹೇಳ್ತೀವಿ. ಅದನ್ನ ನನ್ನ ಪ್ರಕಾರ ಹೋರಿ ಹಬ್ಬ ನೋಡ್ಕೊಂತಾರ ಹೋರಿಗಳನ್ನ ಕಟ್ಲಿ ಅನ್ನೋ ನನ್ನ ಒಂದು ಉದ್ದೇಶ ಐತಿ. ಪ್ರತಿಯೊಬ್ಬರ ಎಲ್ಲಾ ಹೋರಿ ಮಾಲೀಕರು, ಹೋರಿ ಹಬ್ಬದ ಅಭಿಮಾನಿಗಳಂತ ಎಲ್ಲರೂ ಸೇರ್ಕೊಂಡು ಹೋರಿ